Welcome, my friends. Feel free and expect the unexpected. Hello students, welcome back to our English class. In this class we are going to discuss about most important topic, question framing in English. Dear students, ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಬರೆಯೋದು ಎಷ್ಟು ಮುಖ್ಯವಾಗಿರ್ತದೋ ಹಾಗೇನೆ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಬೇಕಾಗಿತ್ತು ಅಂತಂದರೆ ಕರೆಕ್ಟಾಗಿರ್ತಕ್ಕಂಥ ಪ್ರಶ್ನೆ ಕೇಳೋದಕ್ಕೂ ಕೂಡ ನಮಗೆ ಬರಬೇಕು. ಈ ಪ್ರಶ್ನೆಯನ್ನು ಕೇಳುವಾಗ ನಾವು ಸುಮಾರು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಆ ತಪ್ಪುಗಳೇನೇನು ಅಥವಾ ನಾವು ಸರಿಯಾಗಿರ್ತಕ್ಕಂಥ ಪ್ರಶ್ನೆನ ಹೇಗೆ ಕೇಳಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗ್ತೀವಿ. ನಾವು ಪ್ರೈಮರಿ ಸ್ಕೂಲಿಂದ ಹಿಡ್ಕೊಂಡು ಈ ಪ್ರಶ್ನೆಗಳನ್ನು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡೇ ಇರ್ತೀವಿ. ಹಾಗೆಯೇ ಎಕ್ಸಾಮಿನೇಷನಲ್ಲಿ ಕ್ವಶನ್ ಪೇಪರ್ ಕೊಟ್ಟಾಗ ಅದ್ರ ತುಂಬ ಬರೀ ಪ್ರಶ್ನೆಗಳೇ ಇರ್ತವೆ. ಅವುಗಳಿಗೆ ನಾವು ಉತ್ತರ ಮಾಡುವಾಗ ಕೂಡ ಕೆಲವೊಂದು ಸಾರಿ ಪ್ರಶ್ನೆಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ರಾಂಗ್ ಆಗಿರ್ತಕ್ಕಂಥ ಆನ್ಸರ್ಗಳನ್ನ ಬರೆದು ಕೂಡ ಬಂದಿರೋ ಉದಾಹರಣೆ ತಮಗೆ ಗೊತ್ತಿರ್ಬೋದು. ಹಾಗೆಯೇ ನಾವು ಮತ್ತೊಬ್ಬರಿಗೆ ಪ್ರಶ್ನೆಯನ್ನು ಕೇಳುವಾಗ ಈ ಪ್ರಶ್ನೆಗಳನ್ನ ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಪ್ರಶ್ನೆಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಂಡು ಹೋಗೋಣ. ಅದ್ರ ಜೊತೆಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ಈ ಕ್ವಶನ್ ಫ್ರೇಮಿಂಗ್ ನಮ್ಮ ರಿಪೋರ್ಟೆಡ್ ಸ್ಪೀಚ್ಗೂ ಕೂಡ ತುಂಬ ಅವಶ್ಯಕವಾಗಿರೋದ್ರಿಂದ ಸ್ವಲ್ಪ ಬ್ರೀಫ್ ಆಗಿ ಇವತ್ತಿನ ಕ್ಲಾಸ್ನಲ್ಲಿ ಈ ಕ್ವಶನ್ ಫ್ರೇಮಿಂಗ್ ಬಗ್ಗೆ ನೋಡಿಕೊಂಡು ಆಮೇಲೆ ರಿಪೋರ್ಟೆಡ್ ಸ್ಪೀಚನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಕ್ವಶನ್ಸ್ಗಳಲ್ಲಿ 3 ವಿಧವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಮೊದಲನೇದ್ದು ಕ್ವಶನ್ ಟ್ಯಾಗ್ ಬರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಎಸ್ ಆರ್ ನೋ ಕ್ವಶನ್ಸ್. ಆಮೇಲೆ ಮತ್ತೊಂದು ವಿಧವಾಗಿರ್ತಕ್ಕಂಥ ಪ್ರಶ್ನೆಗೆ WH ಕ್ವಶನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ 3 ವಿಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಟಡಿ ಮಾಡೋಕ್ಕೆ ಹೋಗೋದೇ ಇಲ್ಲ. ಈ ಕ್ವಶನ್ ಟ್ಯಾಗ್ ಸಪ್ರೇಟಾಗಿ ಒಂದು ಕ್ಲಾಸಲ್ಲಿ ಸ್ಟಡಿ ಮಾಡೋಣ ಅಂತ ಹೇಳ್ತಾ ಈಗ ಮೊದಲನೇದಾಗಿ ಎಸ್ ಆರ್ ನೋ ಕ್ವಶನ್ಸನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಎಸ್ ಆರ್ ನೋ ಕ್ವಶನ್ಸ್ ನಮಗೆ ಅರ್ಥ ಆಗಿಲ್ಲ ಅಂತಂದರೆ ಅಥವಾ ಎಸ್ ಆರ್ ನೋ ಕ್ವಶನ್ಸನ್ನು ನಮಗೆ ಕೇಳೋಕ್ಕೆ ಬರೋದಿಲ್ಲ ಅಂತಂದರೆ ನಾವು ಮುಂದೆ ಕೇಳ್ತಕ್ಕಂಥ WH ಕ್ವಶನ್ನ ನಮಗೆ ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಮೊದಲು ನಾವು ಎಸ್ ಆರ್ ನೋ ಕ್ವಶನ್ಸ್ ಅನ್ನ ಅರ್ಥ ಮಾಡಿಕೊಂಡು ಆಮೇಲೆ WH ಕ್ವಶನ್ಸ್ಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇವಾಗ ಮೊದಲನೇದಾಗಿ ಎಸ್ ಆರ್ ನೋ ಕ್ವಶನ್ಸ್. ಸೊ ಯಾವ ಪ್ರಶ್ನೆಗಳಿಗೆ ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರಿತೀವಿ, ಎಸ್ ಆರ್ ನೋ ಕ್ವಶನ್ಸ್ಗಳನ್ನ ಹೇಗೆ ಕೇಳಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಹೌ ಟು ಫ್ರೇಮ್ ಅಂಡ್ ಐಡೆಂಟಿಫೈ ದ ಎಸ್ ಆರ್ ನೋ ಕ್ವಶನ್ಸ್. ಈ 2 ಕೆಲಸಗಳು ಇವಾಗ ಆಗಬೇಕು. ಒಂದು ಕ್ವಶನ್ ಇದೆ ಅಂತಂದ್ರೆ ಅದು ಎಸ್ ಆರ್ ನೋ ಕ್ವಶನ್ನ ಅಥವಾ WH ಕ್ವಶನ್ನ ಅಂತ ತಮಗೆ ಗುರುತಿಸೋದಕ್ಕೆ ಬರಬೇಕು. ಹಾಗೇನೆ ಒಂದು ಎಸ್ ಆರ್ ನೋ ಕ್ವಶನ್ನ ಹೇಗೆ ಕೇಳಬೇಕು ಅನ್ನೋದು ತಮಗೆ ಗೊತ್ತಿರಬೇಕು. ಇವಾಗ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ. ನೋಡಿ ಹೇಗಿದೆ. ಆರ್ ಯು ಲರ್ನಿಂಗ್ ಇಂಗ್ಲೀಷ್? ತಾವು ಇಂಗ್ಲೀಷ್ ಕಲಿತಾ ಇದ್ದೀರಾ? ಕ್ಯಾನ್ ಯು ಹೆಲ್ಪ್ ಮೀ? ನೀವು ಸಹಾಯ ಮಾಡೋಕ್ಕಾಗತ್ತಾ? ಶಾಲ್ ಐ ಕಮ್ ಇನ್? ಒಳಗೆ ಬರಲಾ? ಆಮ್ ಐ ಎ ಟೀಚರ್? ನಾನು ಒಬ್ಬ ಟೀಚರಾ? ಆರ್ ಯು ಹಂಗ್ರಿ? ನಿಮ್ಗೆ ಹಸು ಆಗಿದೆನಾ ಅಲ್ವಾ? ಮೇ ಐ ಆಸ್ಕ್ ಯು ಎ ಕ್ವಶನ್? ನಾನು ನಿಮಗೊಂದು ಪ್ರಶ್ನೆ ಕೇಳ್ಬಹುದಾ? ಹ್ಯಾವ್ ಯು ಸೀನ್ ದ ಮೂವಿ? ಆ ಸಿನಿಮಾ ನೋಡಿದ್ದೀರಾ ಅಂತ ಕೇಳ್ತೀವಿ. ಡು ಯು ನೋ ಮೀ? ನಾ ಗೊತ್ತಾ ನಿಮಗೆ ಅಂತ ಕೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಾವು ಕೇಳೇ ಇರ್ತೀರಾ. ಇವೆಲ್ಲವುಗಳಿಗೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರೀತಾರೆ. ಯಾಕೆ ಇವುಗಳಿಗೆ ಎಸ್ ಆರ್ ನೋ ಕ್ವಶನ್ ಕರೀತಾರೆ ಅಂದರೆ ಇವೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಒಂದು ಎಸ್ ಅಂತ ಇರ್ತದೆ, ಇಲ್ಲ ಅಂದರೆ ನೋ ಅಂತ ಇರ್ತದೆ. ನೋಡಿ, ಆರ್ ಯು ಲರ್ನಿಂಗ್ ಇಂಗ್ಲೀಷ್? ನೀವು ಎಸ್ ಅಂತ ಹೇಳ್ತೀರಾ, ಇಲ್ಲ ಅಂದರೆ ನೋ ಅಂತ ಹೇಳ್ತೀರಾ ಅಲ್ವಾ? ಆಮ್ ಐ ಎ ಟೀಚರ್? ಸೊ ಎಸ್ ಅಂತ ಹೇಳ್ಬೋದು, ಇಲ್ಲ ನೋ ಅಂತ ಹೇಳ್ಬೋದು. ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಎಸ್ ಅಂತ ಇರ್ತದೆ, ಇಲ್ಲ ಅಂತಂದರೆ ನೋ ಅಂತ ಇರ್ತದೆ. ಸೊ ಆನ್ಸರ್ ಈ ರೀತಿಯಾಗಿ ಬರೋದ್ರಿಂದನೇ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರೀತಾರೆ. ಸೊ ಎಸ್ ಆರ್ ನೋ ಕ್ವಶನ್ಸನ್ನು ಗುರುತಿಸೋದು ಹೇಗೆ? ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಮೊದಲನೇದಾಗಿ ಇದನ್ನೇ ನೋಡ್ಕೋಬೇಕು. ಅಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಂದರೆ ಅದು WH ಕ್ವಶನ್ನ, ಎಸ್ ಆರ್ ನೋ ಕ್ವಶನ್ನ. ಹಾಗಾದರೆ ಇವೆಲ್ಲ ಎಸ್ ಆರ್ ನೋ ಕ್ವಶನ್ಸ್ ಅಂತ ನಮಗೆ ಗೊತ್ತಾಯಿತು. ಇವುಗಳನ್ನ ಹೇಗೆ ಗುರುತಿಸೋದು ಅಂತಂದರೆ ತುಂಬ ಸಿಂಪಲ್. ಈ ಸೆಂಟೆನ್ಸ್ಗಳು ಅಂದರೆ ಈ ಕ್ವಶನ್ಗಳ ಆರಂಭದಲ್ಲಿ ಯಾವ ವರ್ಡ್ಸ್ಗಳಿದ್ದಾವೆ ಸ್ವಲ್ಪ ನೋಡಿ. ಅಲ್ಲಿರ್ತಕ್ಕಂಥ ವರ್ಡ್ಸ್ಗಳೆಲ್ಲ ಹೆಲ್ಪಿಂಗ್ ವರ್ಬ್ಗಳು. ನೋಡಿ, ಆರ್ ಅಂತ ಇದೆ, ಕ್ಯಾನ್ ಅಂತ ಇದೆ, ಶಾಲ್ ಅಂತ ಇದೆ, ಆಮ್, ಆರ್, ಮೇ, ಹ್ಯಾವ್, ಡು. ಈಗ ತಮಗೊಂದು ಐಡಿಯಾ ಬಂದಿರಬಹುದು, ಯಾವುದೇ ಸೆಂಟೆನ್ಸ್ನ ಆರಂಭದಲ್ಲಿ ಹೆಲ್ಪಿಂಗ್ ವರ್ಬ್ ಇತ್ತು ಅಂತಂದ್ರೆ ಅದು ಎಸ್ ಆರ್ ನೋ ಕ್ವಶನ್ಸ್. ಅಥವಾ ತಮಗೆ ಯಾವುದೋ ಒಂದು ಕ್ವಶನ್ ಕೊಟ್ಟಿದ್ರು, ಆ ಕ್ವಶನ್ ಆರಂಭದಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಇತ್ತು ಅಂತಂದ್ರೆ ತಾವು ಅರ್ಥ ಮಾಡ್ಕೊಂಡ್ಬಿಡಿ ಅದು ಎಸ್ ಆರ್ ನೋ ಕ್ವಶನ್ ಅಂತ.
ಅಲ್ವಾ? ಸೊ ಹಾಗಾದರೆ ಈಗ ಎಸ್ ಆರ್ ನೋ ಕ್ವಶನ್ಸ್ಗಳನ್ನ ಹೇಗೆ ಕೇಳಬೇಕು ಅಥವಾ ಒಂದು ಸೆಂಟೆನ್ಸ್ ಇತ್ತು ಅದನ್ನು ನಾವು ಎಸ್ ಆರ್ ನೋ ಕ್ವಶನ್ ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸಿಂಪಲ್ ಆಗಿ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ ಕೆಲವೊಂದು ಸೆಂಟೆನ್ಸ್ಗಳಿದ್ದಾವೆ. ಐ ಆಮ್ ವರ್ಕಿಂಗ್, ಯು ಆರ್ ಸಿಂಗಿಂಗ್, ಹೀ ಈಸ್ ಗೋಯಿಂಗ್, ಪೀಪಲ್ ಆರ್ ರೀಡಿಂಗ್, ರವಿ ವಾಸ್ ಇನ್ ಮೈಸೂರ್, ಸುಮಾ ಹ್ಯಾಸ್ ಎ ಕಾರ್, she has been crying, we should go, I must come, mother will ask me, you will try, ಸಾಗರ್ ಕ್ಯಾನ್ ಸ್ವಿಮ್ ಅಂತ ಇದೆ. ಈ ಸೆಂಟೆನ್ಸ್ಗಳಲ್ಲಿ ಕೆಲವೊಂದು ವರ್ಡ್ಗಳನ್ನು ಯೆಲ್ಲೋ ಕಲರಲ್ಲಿ ಮಾಡಿದ್ದೀನಿ ನೋಡಿ. ಆ ಯೆಲ್ಲೋ ಕಲರಲ್ಲಿ ಬಂದಿರತಕ್ಕಂಥ ವರ್ಡ್ಗಳೆಲ್ಲ ಹೆಲ್ಪಿಂಗ್ ವರ್ಬ್ಗಳು. ಸೊ ಈ ಎಲ್ಲ ಸೆಂಟೆನ್ಸ್ಗಳು ಪ್ರಶ್ನೆಗಳಲ್ಲ. ಇವುಗಳನ್ನು ನಾವು ಎಸ್ ಆರ್ ನೋ ಕ್ವಶನ್ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ ಈ ಯೆಲ್ಲೋ ಕಲರಲ್ಲಿ ಇರ್ತಕ್ಕಂಥ ಇವು ಹೆಲ್ಪಿಂಗ್ ವರ್ಬ್ಗಳೇನಿದ್ದಾವೆ ಇವುಗಳನ್ನು ಫ್ರಂಟಿಗೆ ಹೋಗಿ ಇಟ್ಬಿಟ್ರೆ ಸಾಕು, ಇವೆಲ್ಲ ಎಸ್ ಆರ್ ನೋ ಕ್ವಶನ್ಸ್ಗಳು ಆಗಿಬಿಡ್ತವೆ. ಹೇಗಾಗುತ್ತೆ ನೋಡಿ. ಐ ಆಮ್ ವರ್ಕಿಂಗ್ ಇದ್ದಿದ್ದು ಆಮ್ ಐ ವರ್ಕಿಂಗ್ ಅಂದರೆ ಇದು ಪ್ರಶ್ನೆ. ಯು ಆರ್ ಸಿಂಗಿಂಗ್ ಅಂತಿದ್ರೆ ಅದನ್ನು ಎಸ್ ಆರ್ ನೋ ಕ್ವಶನ್ ಹೇಗೆ ಮಾಡಬೇಕು? ಆರ್ ಯು ಸಿಂಗಿಂಗ್ ಅಂತ ನಾವು ಕೇಳಬೇಕು. ಹಿ ಈಸ್ ಗೋಯಿಂಗ್ ಅಂತ ಇದ್ದರೆ ಈಸ್ ಹಿ ಗೋಯಿಂಗ್ ಅಂತಲೇ ನಾವು ಕೇಳಬೇಕು. ಆವಾಗ ಅದು ಪ್ರಶ್ನೆ ಆಗುತ್ತೆ. ಇವುಗಳನ್ನ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಟೆನ್ಸಸ್ಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಇವುಗಳ ಬಗ್ಗೆ ನೋಡಿರೋದ್ರಿಂದ ಸ್ವಲ್ಪ ಈಗ ಫಾಸ್ಟಾಗಿ ನಾವು ಹೋಗೋಣ. ರವಿ ವಾಸ್ ಇನ್ ಮೈಸೂರ್, ರವಿ ಮೈಸೂರಿನಲ್ಲಿದ್ದ. ರವಿ ಮೈಸೂರಲ್ಲಿದ್ನಾ ಅಂತ ಕೇಳಬೇಕಾದ್ರೆ ವಾಸ್ ರವಿ ಇನ್ ಮೈಸೂರ್ ಅಂತ ಕೇಳಬೇಕು. ಸುಮಾ ಹ್ಯಾಸ್ ಎ ಕಾರ್, ಹ್ಯಾಸ್ ಸುಮಾ ಎ ಕಾರ್ ಅಲ್ವಾ? ಸಿ ಹ್ಯಾಸ್ ಬೀನ್ ಕ್ರೈಯಿಂಗ್, ಅವಳು ಅಳ್ತಾನೇ ಇದ್ದಾಳೆ ಅಲ್ವಾ? ಹ್ಯಾಸ್ ಸಿ ಬೀನ್ ಕ್ರೈಯಿಂಗ್ ಅಂತ ನಾವು ಪ್ರಶ್ನೆ ಕೇಳಬೇಕು. ವಿ ಶುಡ್ ಗೋ ಅಂತಿತ್ತು, ಅದನ್ನು ಪ್ರಶ್ನೆ ಕೇಳಬೇಕಂದ್ರೆ ಶುಡ್ ವಿ ಗೋ ಅಂತ ಪ್ರಶ್ನೆ ಕೇಳಬೇಕು. ಐ ಮಸ್ಟ್ ಕಮ್ ಇದ್ದದ್ದು ಮಸ್ಟ್ ಐ ಕಮ್ ಅಂತ ಕ್ವಶನ್ ಆಗುತ್ತೆ. ಮದರ್ ವಿಲ್ ಆಸ್ಕ್ ಮೀ, ವಿಲ್ ಮದರ್ ಆಸ್ಕ್ ಮೀ ಅಂತ ಪ್ರಶ್ನೆ ಕೇಳಬೇಕು. ಯು ವಿಲ್ ಟ್ರೈ ಅಂತ ಇದ್ದರೆ ಇದನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು? ವಿಲ್ ಯು ಟ್ರೈ ಅಂತ ಕೇಳಬೇಕು. ಸಾಗರ್ ಕ್ಯಾನ್ ಸ್ವಿಮ್ ಅಂತಿದ್ರೆ ಕ್ಯಾನ್ ಸಾಗರ್ ಸ್ವಿಮ್. ನೋಡಿ ಈ ಫಸ್ಟ್ ಕಾಲಮಲ್ಲಿ ಇರ್ತಕ್ಕಂಥ ಈ ಸೆಂಟೆನ್ಸ್ಗಳೇನಿದಾವೆ ಅದರಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳನ್ನ ಫ್ರಂಟಿಗೆ ತಂದು ಹಾಕಿಬಿಟ್ರೆ ಅವೆಲ್ಲ ಎಸ್ ಆರ್ ನೋ ಕ್ವಶನ್ಸ್ ಆಗಿಬಿಡ್ತವೆ. ಈ ಸೆಂಟೆನ್ಸ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾವೆ, ಸೊ ಅವುಗಳನ್ನ ಫ್ರಂಟಿಗೆ ತಂದು ಹಾಕಿಬಿಟ್ರೆ ಅವು ಎಸ್ ಆರ್ ನೋ ಕ್ವಶನ್ಸ್ ಆಗಿಬಿಟ್ಟು. ಆದರೆ ಇನ್ನು ಕೆಲವೊಂದು ಸೆಂಟೆನ್ಸ್ ಇರ್ತವೆ ಅದರಲ್ಲಿ ಹೆಲ್ಪಿಂಗ್ ವರ್ಬ್ಗಳೇ ಇರೋದಿಲ್ಲ. ಅವುಗಳನ್ನ ಹೇಗೆ ಎಸ್ ಆರ್ ನೋ ಕ್ವಶನ್ಸ್ ಮಾಡಬೇಕು ಅನ್ನೋದನ್ನು ಇವಾಗ ಸ್ವಲ್ಪ ನೋಡೋಣ. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, ಐ ವರ್ಕ್ ಇನ್ ಮೈಸೂರ್ ಅಂತ ಇದೆ. ಇದರಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇದ್ದರೆ ಅದನ್ನು ಫ್ರಂಟಿಗೆ ಹೋಗಿ ಹಾಕಿದರೆ ಅದು ಎಸ್ ಆರ್ ನೋ ಕ್ವಶನ್ ಆಗಿಬಿಡೋದು. ಸೊ ಇದನ್ನು ಹೇಗೆ ಮಾಡಬೇಕು ನಾವು ಅಂತಂದರೆ ಡು ಐ ವರ್ಕ್ ಇನ್ ಮೈಸೂರ್ ಅಂತ ಮಾಡಬೇಕು. ಸೊ ಡೂನೇ ಯಾಕೆ ಹಾಕಬೇಕು ಅಂತಂದರೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಯು ಸಿಂಗ್ ಎ ಸಾಂಗ್ ಅಂತ ಇದೆ. ಸೊ ಇದನ್ನು ಪ್ರಶ್ನೆ ಹೇಗೆ ಮಾಡೋದು? ಹೆಲ್ಪಿಂಗ್ ವರ್ಬ್ ಇಲ್ಲ, ಡು ಯು ಸಿಂಗ್ ಎ ಸಾಂಗ್ ಅಂತ ಕೇಳಬೇಕು. ಸೊ ಡೂ ಅನ್ನೋದು ಸ್ಟಾರ್ಟಿಂಗಲ್ಲಿ ಬಂತು ಅಂದರೆ ಅದು ಪ್ರಶ್ನೆ ಆಗುತ್ತೆ. ನೆಕ್ಸ್ಟು ಹಿ ಗೋಸ್ ಟು ದ ಸ್ಕೂಲ್ ಅಂತ ಇದೆ. ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹಿ ಗೋಸ್ ಅಂತ ಇದೆ, ಗೋ ಅಂತ ಇಲ್ಲ, ಗೋಸ್ ಅಂತ ಇದೆ. ಹಿ ಅಂತ ಬಂದಿರೋದ್ರಿಂದ ಗೋ ಅನ್ನೋದು ಗೋಸ್ ಅಂತ ಆಗುತ್ತೆ. ಸೊ ಇದನ್ನ ಪ್ರಶ್ನೆ ಮಾಡಬೇಕಾದ್ರೆ ನಾವು ಅಂದರೆ ವರ್ಬ್ ಮುಂದೆ ಎಸ್ ಬಂದಿತ್ತು ಅಂತಂದರೆ ಅಂಥವುಗಳಿಗೆ ನಾವೇನು ಮಾಡಬೇಕು? ಡಸ್ ಹಿ ಗೋ ಟು ದ ಸ್ಕೂಲ್ ಅಂತ ಮಾಡಬೇಕು. ಆದರೆ ಡಸ್ ಅಂತ ಹಾಕಿ ನೀವು ಕ್ವಶನ್ ಮಾಡುವಾಗ ಒಂದನ್ನು ನೆನ್ಪಿಟ್ಕೊಳ್ಳಿ, ಡಸ್ ಅಂತ ಬಳಸಿದ್ರಿ ಅಂದರೆ ಗೋ ಮುಂದೆ ಇರ್ತಕ್ಕಂಥ ಎಸ್ ಅಥವಾ ಇ ಎಸ್ ಅನ್ನೋದು ಹೋಗಿಬಿಡ್ತದೆ. ಇನ್ನೊಂದು ಸೆಂಟೆನ್ಸ್ ನೋಡಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸಿ ಡ್ರಿಂಕ್ಸ್ ವಾಟರ್ ಅಂತ ಇದೆ. ಡ್ರಿಂಕ್ ಜೊತೆಗೆ ಎಸ್ ಅನ್ನು ಆ್ಯಡ್ ಮಾಡಿದ್ದೀವಿ. ಸೊ ಇದನ್ನು ಪ್ರಶ್ನೆ ಹೇಗೆ ಕೇಳೋದು? ಡಸ್ ಸಿ ಡ್ರಿಂಕ್ ವಾಟರ್? ನೋಡಿ ಡಸ್ ಅಂತ ಬಳಸಿದ್ವಿ, ಬಟ್ ಡ್ರಿಂಕ್ ಅನ್ನೋ ವರ್ಬ್ ಮುಂದಿನ ಎಸ್ ಅನ್ನು ತೆಗೆದು ಹಾಕಿದ್ದೀವಿ. ಸೊ ಎಲ್ಲೇ ನೀವು ಡಸ್ ಅಂತ ಹಾಕಿ ಪ್ರಶ್ನೆ ಮಾಡಿದರೆ ಮುಂದೆ ಬರ್ತಕ್ಕಂಥ ವರ್ಬ್ಗೆ ಎಸ್ ಅನ್ನು ಹಾಕಬಾರ್ದು. ಇನ್ನೊಂದು ಸೆಂಟೆನ್ಸ್ ನೋಡಿ, ರಾಜು ಥಿಂಕ್ಸ್ ಸೋ ಮಚ್. ರಾಜು ತುಂಬ ಯೋಚನೆ ಮಾಡ್ತಾನೆ ಅಂತ ಇದೆ. ಸೊ ಇದನ್ನು ಪ್ರಶ್ನೆ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು? ಡಸ್ ರಾಜು ಥಿಂಕ್ ಸೋ ಮಚ್, ಡಸ್ ಅಂತ ಹಾಕಬೇಕು ಸ್ಟಾರ್ಟಿಂಗಲ್ಲಿ, ಅವಾಗ ಅದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಇವಾಗ ನೆಕ್ಸ್ಟ್ ಇನ್ನೊಂದು ನೋಡಿ, ದೇ ಈಟ್ ಮ್ಯಾಂಗೋಸ್ ಅಂತ ಇದೆ. ಇದನ್ನು ನಾವು ಎಸ್ ಆರ್ ನೋ ಕ್ವಶನ್ ಮಾಡಬೇಕು. ಹೇಗೆ ಮಾಡೋದು? ಡೂ ದೇ ಈಟ್ ಮ್ಯಾಂಗೋಸ್? ಅಲ್ಲಿ ನೋಡಿ ವರ್ಬ್ಗಳ ಜೊತೆಗೆ ಎಲ್ಲೆಲ್ಲಿ ಎಸ್ ಬಂದಿದೆ ಅಲ್ಲಿ ಡಸ್ ಅಂತ ಹಾಕಿದ್ದೀವಿ. ಬರೀ ವರ್ಬ್ ಮಾತ್ರ ಇತ್ತು ಅಂದರೆ ಡೂ ಅಂತ ಹಾಕ್ತೀವಿ. ಯಾವಾಗ ಡಸ್ ಹಾಕ್ತೀವಿ ಆ ವರ್ಬ್ ಮುಂದೆ ಇರ್ತಕ್ಕಂಥ ಎಸ್ ತೆಗೆದುಹಾಕ್ಬಿಡ್ತೀವಿ. ದ ಕಿಡ್ಸ್ ಪ್ಲೇ ದ ಕ್ರಿಕೆಟ್ ಅಂತ ಇದೆ. ಇಲ್ಲಿ ನೋಡಿ ಪ್ಲೇ ಅಂತ ಇದೆ, ಎಸ್ ಹಾಕಿಲ್ಲ ಇಲ್ಲಿ. ಸೊ ಹೇಗೆ ಪ್ರಶ್ನೆ ಮಾಡೋದು? ಡೂ ದ ಕಿಡ್ಸ್ ಪ್ಲೇ ಕ್ರಿಕೆಟ್ ಅಂತ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸನ್ನು ನೋಡಿ, ಪೀಪಲ್ ರೀಡ್ ದ ನ್ಯೂಸ್ ಪೇಪರ್ ಅಂತ ಇದೆ. ಸೊ ಇದನ್ನು ಪ್ರಶ್ನೆ ಹೇಗೆ ಮಾಡೋದು? ರೀಡ್ ಅಂತ ಮಾತ್ರ ಇದೆ, ಡೂ ದ ಪೀಪಲ್ ಅಥವಾ ಡೂ ಪೀಪಲ್ ರೀಡ್ ದ ನ್ಯೂಸ್ ಪೇಪರ್ ಅಂತ ಪ್ರಶ್ನೆ ಆಗುತ್ತೆ.
ಇವಾಗ ತಮಗೆ ಅರ್ಥ ಆಗಿರ್ಬೋದು. ಹೆಲ್ಪಿಂಗ್ ವರ್ಬ್ಗಳಿದ್ರೆ ಸೆಂಟೆನ್ಸಲ್ಲಿ ಅದನ್ನು ಫ್ರಂಟಿಗೆ ಹಾಕಿದರೆ ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಡೂ ಮತ್ತು ಡಸನ್ನು ಹಾಕಬೇಕು. ಯಾವಾಗ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಇರೋದೇ ಇಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರ್ಬೋದು, ಸಿಂಪಲ್ ಪಾಸ್ಟ್ ಟೆನ್ಸ್ ಇರ್ಬೋದು. ಇವೆರಡರಲ್ಲಿ ಮಾತ್ರ ಹೆಲ್ಪಿಂಗ್ ವರ್ಬ್ ಇರೋದೇ ಇಲ್ಲ. ಅವುಗಳಿಗೆ ನಾವು ಡೂ, ಡಸ್, ಡಿಡ್ ಅನ್ನು ಹಾಕಬೇಕು. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಅದರ ಮುಂದೆ ನಾವು ಡೂ ಹಾಕಬೇಕು, ಇಲ್ಲ ಅಂದರೆ ಡಸ್ ಹಾಕಬೇಕು. ಸೊ ಬರೀ ವರ್ಬ್ ಮಾತ್ರ ಇತ್ತಂದರೆ ಡೂ ಹಾಕಿ, ವರ್ಬ್ ಜೊತೆಗೆ ಎಸ್ ಇತ್ತು ಅಂತಂದರೆ ಡಸ್ ಅನ್ನೋದನ್ನು ಹಾಕಿ ಕ್ವಶನ್ ಮಾಡಿದಾಗ ಮುಂದಿರೋ ವರ್ಬ್ ಮುಂದಿನ ಎಸ್ ಅನ್ನು ತೆಗೆದಾಕ್ಬಿಡಿ. ಇವು ಎಸ್ ಆರ್ ನೋ ಕ್ವಶನ್ ಆಗಿಬಿಡ್ತವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿರುವಂಥ ಸೆಂಟೆನ್ಸ್ಗಳನ್ನ ಹೇಗೆ ಎಸ್ ಆರ್ ನೋ ಕ್ವಶನ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಇವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರುವಂಥ ಕೆಲವೊಂದು ಸೆಂಟೆನ್ಸ್ಗಳನ್ನ ಎಸ್ ಆರ್ ನೋ ಕ್ವಶನ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನೋಡಿ ಕೆಲವೊಂದು ಸೆಂಟೆನ್ಸ್ಗಳಿದ್ದಾವೆ. ಇವೆಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿದ್ದಾವೆ. ಇವೆಲ್ಲವುಗಳಲ್ಲಿ ಕೂಡ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಮಾತ್ರ ಇದೆ. ಐ ವರ್ಕ್ಡ್ ಇನ್ ಮೈಸೂರ್ ಅಂತ ಇದೆ. ಯು ಸ್ಯಾಂಗ್ ಎ ಸಾಂಗ್ ಅಂತ ಇದೆ. ಹಿ ವೆಂಟ್ ಟು ದ ಸ್ಕೂಲ್ ಅಂತ ಇದೆ. ಸಿ ಡ್ರ್ಯಾಂಕ್ ವಾಟರ್. Raju thought so much. They ate mangoes. The kids played the cricket. People read newspaper ಅಂತ ಇದೆ. ಇವುಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಆದರೆ ಮೇನ್ ವರ್ಬ್ ಇದೆ. ಮೇನ್ ವರ್ಬ್ ಏನಿದೆ ಎಲ್ಲದರಲ್ಲೂ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇವುಗಳನ್ನು ನಾವು ಹೇಗೆ ಪ್ರಶ್ನೆ ಮಾಡಬೇಕು ನೋಡಿ. ಡಿಡ್ ಐ ವರ್ಕ್ ಇನ್ ಮೈಸೂರ್? ಐ ವರ್ಕ್ಡ್ ಇನ್ ಮೈಸೂರು ಅನ್ನೋದು ಕ್ವಶನ್ ಕೇಳಬೇಕಾದ್ರೆ, ಅಂದರೆ ಎಸ್ ಆರ್ ನೋ ಕ್ವಶನನ್ನು ಮಾಡಬೇಕಾದ್ರೆ ಡಿಡ್ ಐ ವರ್ಕ್ ಇನ್ ಮೈಸೂರ್ ಅಂತ ಮಾಡಬೇಕು. ಆದರೆ ಇಲ್ಲಿ ಒಂದು ಕೇರ್ಫುಲ್ಲಾಗಿ ಗಮನಿಸಿ, ಡಿಡ್ ಅಂತ ಹಾಕಿ ನಾವು ಎಸ್ ಆರ್ ನೋ ಕ್ವಶನ್ ಮಾಡಿದರೆ ಮುಂದೆ ಇತ್ತಲ್ಲ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇತ್ತಲ್ಲ ಅದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ನೋಡಿ ಅಲ್ಲಿ ಐ ವರ್ಕ್ಡ್ ಇನ್ ಮೈಸೂರು ಇದ್ದಿದ್ದು ಡಿಡ್ ಐ ವರ್ಕ್ ಇನ್ ಮೈಸೂರು ಅಂತಾಗಿದೆ. ಸೊ ವರ್ಕ್ಡ್ ಇದ್ದಿದ್ದಿಲ್ಲಿ ವರ್ಕ್ ಅಂತಾಗಿದೆ. ಒಂದನ್ನು ನೆನ್ಪಿಟ್ಕೊಳ್ಳಿ, ಡಿಡ್ ಅನ್ನೋದನ್ನು ಬಳಸಿದ್ರಿ ಅಂತಂದರೆ ಅದರ ಮುಂದೆ ಇರ್ತಕ್ಕಂಥ ವರ್ಬ್ ಯಾವತ್ತು ಪ್ರೆಸೆಂಟ್ ಫಾರ್ಮಲ್ಲಿ ಬರಬೇಕು. ಯು ಸ್ಯಾಂಗ್ ಎ ಸಾಂಗ್ ಅಂತ ಇದೆ. ಇಲ್ಲಿ ನೋಡಿ ಡಿಡ್ ಯು ಸಿಂಗ್ ಎ ಸಾಂಗ್ ಅಂತ ಮಾಡಿದ್ದೀವಿ. ಡಿಡ್ ಅಂತ ಹಾಕಿದ್ವಿ ನಾವು, ಬಟ್ ಮುಂದಿರ್ತಕ್ಕಂಥ ಸ್ಯಾಂಗ್ ಅನ್ನೋ ವರ್ಬನ್ನು ಸಿಂಗ್ ಅಂತ ಮಾಡಿದ್ವಿ. ಹಿ ವೆಂಟ್ ಟು ದ ಸ್ಕೂಲ್ ಅಂತ ಇತ್ತು ಅಂದರೆ ಡಿಡ್ ಹಿ ಗೋ ಟು ದ ಸ್ಕೂಲ್? ನೋಡಿ ವೆಂಟ್ ಇರೋದು ಇಲ್ಲಿ ಗೋ ಅಂತ ಆಗತ್ತೆ. ಸಿ ಡ್ರ್ಯಾಂಕ್ ವಾಟರ್ ಇದ್ದುದು ಡಿಡ್ ಸಿ ಡ್ರಿಂಕ್ ವಾಟರ್ ಅಂತ ಆಗತ್ತೆ. ರಾಜು ಥಾಟ್ ಸೋ ಮಚ್, ಅಲ್ಲಿ ಥಾಟ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹಾಗಾಗಿ ನಾವು ಡಿಡ್ ಅನ್ನು ಬಳಸಬೇಕು. ಡಿಡ್ ರಾಜು ಥಿಂಕ್ ಸೋ ಮಚ್? ಸೊ ಡಿಡ್ ಬಳಸಿದ್ವಿ, ಅದು ಥಾಟ್ ಇದ್ದಿದ್ದು ಥಿಂಕ್ ಅಂತ ಆಯಿತು. ದೇ ಏಟ್ ಮ್ಯಾಂಗೋಸ್ ಏನಾಗುತ್ತೆ ನೋಡಿ, ಡಿಡ್ ದೇ ಈಟ್ ಮ್ಯಾಂಗೋಸ್ ಅಂತ ಆಗುತ್ತೆ. ದ ಕಿಡ್ಸ್ ಪ್ಲೇಡ್ ದ ಕ್ರಿಕೆಟ್. ಡಿಡ್ ದ ಕಿಡ್ಸ್ ಪ್ಲೇ ದ ಕ್ರಿಕೆಟ್ ಅಂತ ಆಗುತ್ತೆ. ಪೀಪಲ್ ರೆಡ್ ನ್ಯೂಸ್ ಪೇಪರ್ ಅಂತ ಇದೆ. ಇಲ್ಲಿ ರೀಡ್ ಅಂತಂದರೆ ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಅದು ಪಾಸ್ಟ್ ಟೆನ್ಸಲ್ಲಿ ಕೂಡ ಹಾಗೆ ಇರ್ತದೆ. ನಾವು ಹೇಳುವಾಗ ರೆಡ್ ಅಂತ ಹೇಳ್ತೀವಿ. ಸೊ ಅದನ್ನು ಹೇಗೆ ಪ್ರಶ್ನೆ ಮಾಡಬೇಕು ನಾವು, ಡಿಡ್ ಪೀಪಲ್ ರೀಡ್ ನ್ಯೂಸ್ ಪೇಪರ್? ಇಲ್ಲಿ ನಾವು ರೀಡ್ ಅಂತ ಓದಬೇಕು ಅದನ್ನೇನೆ. ಓಕೆ, ಒಂದನ್ನು ತಿಳ್ಕೊಂಬಿಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿತ್ತು ಅಂತಂದರೆ ನಾವು ಡಿಡ್ಡನ್ನು ಯೂಸ್ ಮಾಡಬೇಕು ಎಸ್ ಆರ್ನ ಕ್ವಶನ್ ಮಾಡೋದಕ್ಕೆ. ಬರೀ ಡಿಡ್ಡನ್ನು ಯೂಸ್ ಮಾಡಿಬಿಟ್ರೆ ಸಾಲೋದೇ ಇಲ್ಲ, ಅಲ್ಲಿ ವರ್ಬನ್ನು ನಾವು ಪ್ರೆಸೆಂಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಸೊ ಹೀಗೆ ನಾವು ಎಸ್ ಆರ್ನ ಕ್ವಶನ್ಸ್ಗಳನ್ನ ಮಾಡ್ಬೋದು. ಸೊ ತಮಗೆ ಇವಾಗೆಲ್ಲ ಎಸ್ ಆರ್ ನೋ ಕ್ವಶನ್ಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಸ್ಟೆಪ್ ಆಗಿರ್ತಕ್ಕಂಥ WH ಕ್ವಶನ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಇವಾಗ ನೋಡ್ಕೊಂಡು ಹೋಗೋಣ. ಸೊ WH ಕ್ವಶನ್ ಮಾಡಬೇಕಾದ್ರೆ ನಾವು ಕೆಲವೊಂದು ವರ್ಡ್ಸ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅವೇ WH ಕ್ವಶನ್ ವರ್ಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಇದಾವೆ ನೋಡಿ, ತಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ಅಂತ ಅನ್ಕೋತೀನಿ. ಆದರೂ ಕೂಡ ಈಗ WH ಕ್ವಶನನ್ನು ಮಾಡ್ತಾ ಇರೋದ್ರಿಂದ ಇವುಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇವುಗಳಿಗೆಲ್ಲ WH ಕ್ವಶನ್ ವರ್ಡ್ಸ್ ಅಂತ ಯಾಕೆ ಕರೀತಾರೆ ಅಂದರೆ ಎಲ್ಲದರಲ್ಲೂ ಕೂಡ WH ಅನ್ನತಕ್ಕಂಥ ಅಕ್ಷರಗಳಿದ್ದಾವೆ. ಸೊ ಇವುಗಳಿಗೆ WH ಕ್ವಶನ್ ಅಂತ ಕರೀತಾರೆ. ಈ ಪ್ರಶ್ನೆಗಳನ್ನ ಕೇಳಿದಾಗ ಎಸ್ ಆರ್ ನೋ ಅಂತ ನಾವು ಉತ್ತರ ಮಾಡೋಕ್ಕಾಗಲ್ಲ ಅಲ್ವಾ. ಹಿಂದೆ ಎಸ್ ಆರ್ ನೋ ಕ್ವಶನ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ನೋಡಿದ್ವಿ. ಆ ಪ್ರಶ್ನೆಗಳಿಗೆ ಎಸ್ ಅಥವಾ ನೋ ಅಂತ ಆನ್ಸರ್ ಇರ್ತದೆ. ಆದರೆ ಈ WH ಕ್ವಶನ್ಗಳಿಗೆ ಎಸ್ ಆರ್ ನೋ ಅಂತ ಆನ್ಸರ್ ಇರಲ್ಲ. ಇದಕ್ಕೆ ನಾವು ನೀಟಾಗಿ ಸೆಂಟೆನ್ಸಲ್ಲಿ ಆನ್ಸರ್ನ ಮಾಡಬೇಕಾಗತ್ತೆ. ವಾಟ್ ಅಂದರೆ ಏನು ಅಂತ ಅರ್ಥ ಕನ್ನಡದಲ್ಲಿ. ಸೊ ವಾಟ್ ಅಂತ ನಾವು ಯಾವಾಗ ಬಳಸಬೇಕು ಅಂತಂದರೆ ಯಾವುದಾದ್ರೂ ವಸ್ತುವಿನ ಬಗ್ಗೆ ಕೇಳ್ತಾ ಇದ್ರೆ, ಎ ಥಿಂಗ್ ಅಂತ ಇದೆ ನೋಡಿ, ವಸ್ತುವಿನ ಬಗ್ಗೆ ಕೇಳೋದಾಗ್ಲಿ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಕೇಳ್ತಾ ಇದ್ರಿ ಅಂತಂದರೆ ಅವಾಗ ನೀವು ವಾಟ್ ಅಂತ ಬಳಸಬೇಕು. ತಮಗೆ ಎಕ್ಸಾಮಿನೇಷನ್ಲಿ ಕೇಳಿರ್ತಾರೆ, ಒಂದು ಸೆಂಟೆನ್ಸ್ನ ಕೊಟ್ಬಿಟ್ಟು ಯಾವುದೋ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ವರ್ಡ್ ಆನ್ಸರ್ ಆಗೋ ಥರ ಪ್ರಶ್ನೆ ಮಾಡಿ ಅಂತ ಹೇಳಿರ್ತಾರೆ. ಸೊ ಆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡನ್ನು ತಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾಕೆ ಅಂದರೆ ಅದಕ್ಕೂ ಇಲ್ಲಿ ಲಿಂಕ್ ಇದೆ. ಈಗ ಅಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ
ವರ್ಡ್ ಒಂದು ವಸ್ತು ಆಗಿತ್ತು ಅಂತಂದರೆ ನೀವು ವಾಟ್ ಅಂತ ಬಳಸಬೇಕು. ನೆಕ್ಸ್ಟ್ ವೆನ್ ಅಂತ ಇದೆ. ವೆನ್ ಅಂತ ನಾವು ಯಾವಾಗ ಬಳಸಬೇಕು ಅಂತಂದರೆ ಎ ಟೈಮ್, ಯಾವುದೋ ಒಂದು ಟೈಮನ್ನು ಕೇಳುವಾಗ ನಾವು ವೆನ್ ಅನ್ನತಕ್ಕಂಥ ಪದನ ಬಳಸಬೇಕು. ಅದನ್ನೇ ನಾವು ಕನ್ನಡದಲ್ಲಿ ಯಾವಾಗ ಅಂತ ಕೇಳ್ತೀವಿ. ಯಾವಾಗ ಅಂತ ನಾವು ಯಾವಾಗ ಕೇಳ್ತೀವಿ? ಏನಾದರೂ ಟೈಮ್ ಕೇಳಬೇಕಾದ್ರೆ ಅಲ್ವಾ, ಯಾವಾಗ ಬಂದ್ರಿ, ಯಾವಾಗ ಹೋದ್ರಿ ಅಲ್ವಾ, ಅದಕ್ಕೆ ನಾವು ವೆನ್ ಅಂತ ಬಳಸಬೇಕಾಗತ್ತೆ. ಸೊ ಆ ಸೆಂಟೆನ್ಸಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಟೈಮ್ ಇತ್ತು ಅಂತಂದರೆ, ಡೇಟ್ ಇತ್ತು ಅಂತಂದರೆ ಅವಾಗ ನೀವು ವೆನ್ ಅನ್ನತಕ್ಕಂಥ ಪದನೇ ಬಳಸಬೇಕು. ವೇರ್ ಅಂತ ಇದೆ. ವೇರ್ ಅಂತಂದರೆ ಕನ್ನಡದಲ್ಲಿ ಎಲ್ಲಿ ಅಂತ. ಎಲ್ಲಿ ಅಂತ ನಾವು ಯಾವಾಗ ಕೇಳ್ತೀವಿ? ಯಾವುದೋ ಒಂದು ಪ್ಲೇಸ್ ಬಗ್ಗೆ, ಸ್ಥಳದ ಬಗ್ಗೆ ಕೇಳ್ತೀವಿ ಅಲ್ವಾ. ನನ್ನ ಬ್ಯಾಗ್ ಎಲ್ಲಿದೆ, ಎಲ್ಲಿ ಹೋಗಿದ್ರಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದಾಗ ವೇರ್ ಅನ್ನೋ ಪದನ ನಾವು ಬಳಸ್ತೀವಿ. ನಿಮಗೆ ಎಕ್ಸಾಮಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ ಒಂದು ಪ್ಲೇಸ್ ಆಗಿತ್ತು ಅಂತಂದರೆ ನೀವು ಅಲ್ಲಿ ವೇರ್ ಅನ್ನತಕ್ಕಂಥ ಪದನ ಬಳಸಬೇಕು. ನೆಕ್ಸ್ಟ್ ವೈ ಅಂತ ಇದೆ. ಅದನ್ನೇ ನಾವು ಕನ್ನಡದಲ್ಲಿ ಯಾಕೆ ಅಂತ ಅಂತೀವಿ. ಸೊ ವೈ ಅಂತ ಯಾವಾಗ ಕೇಳ್ತೀವಿ ಅಂದರೆ ಎ ರೀಸನ್, ಅಂದರೆ ನಾವು ಏನೋ ಒಂದು ಕಾರಣ ಕೇಳಬೇಕಾದ್ರೆ ಇದನ್ನು ಬಳಸ್ತೀವಿ. ಯಾಕೆ ಅಂತ. ಯಾರೊಬ್ರು ಅಳ್ತಾ ಇದ್ರು ಅಂತಂದರೆ ವೈ ಅಂತ ಕೇಳಿದಾಗ ಯಾಕೆ ಅಳ್ತಾ ಇದೆಯಾ, ಅಥವಾ ಆ ಅಳ್ಳೋದಕ್ಕೆ ಕಾರಣ ಏನು ಅಂತ ನೀವು ಕಾರಣ ಕೇಳಬೇಕಾಗಿತ್ತಂದರೆ ನೀವು ವೈ ಅನ್ನತಕ್ಕಂಥ ಪದನ ಬಳಸಬೇಕು. ಇನ್ನು ವಿಚ್ ಅಂತ ಇದೆ. ಕನ್ನಡದಲ್ಲಿ ಯಾವುದು ಅಂತ ಕೇಳ್ತೀವಿ. ಇದನ್ನು ಸ್ವಲ್ಪ ನಾವು ಕರೆಕ್ಟಾಗಿ ಬಳಸಬೇಕು. ಯಾಕೆ ಅಂತಂದರೆ ಚಾಯ್ಸ್ ಇದ್ದಾಗ ಮಾತ್ರ ಬಳಸಬೇಕು. ಅಲ್ಲಿ ಒಂದು 2-3 ಬ್ಯಾಗ್ ಇದ್ದಾವೆ, ವಿಚ್ ಈಸ್ ಯುವರ್ ಬ್ಯಾಗ್ ಅಂತ ಕೇಳಬೇಕು. ಅಂದರೆ ಆ ಬ್ಯಾಗ್ಗಳಲ್ಲಿ ನಿಂದು ಯಾವುದು ಅಂತ. ಇರೋದೇ ಒಂದು ಬ್ಯಾಗು, ವಿಚ್ ಈಸ್ ಯುವರ್ ಬ್ಯಾಗ್ ಅಂತ ನಾವು ಕೇಳೋಕ್ಕೆ ಹೋಗಬಾರ್ದು. ಈ ವಿಚ್ ಅನ್ನೋದನ್ನು ಯಾವಾಗ ಬಳಸಬೇಕು ಅಂತಂದರೆ ಅಲ್ಲಿ ಚಾಯ್ಸ್ ಇರಬೇಕು, ಆಯ್ಕೆಗಳಿರಬೇಕು, ಅವಾಗ ಮಾತ್ರ ಕೇಳಬೇಕು. ಇನ್ನು ಹೂ ಅಂತ ಇದೆ. ಹೂ ಅಂತಂದರೆ ಕನ್ನಡದಲ್ಲಿ ಯಾರು ಅಂತ. ಸೊ ಯಾರು ಅಂತ ಯಾವಾಗ ಕೇಳಬೇಕು ನಾವು? ಎ ಪರ್ಸನ್, ಅಂದರೆ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಕೇಳಬೇಕಾಗಿತ್ತಂದರೆ ಆ ವ್ಯಕ್ತಿ ಯಾರು ಅಂತ ಕೇಳಬೇಕಾಗಿತ್ತಂದರೆ ಹೂ ಅಂತ ನಾವು ಕೇಳಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಹೌ. ಇದನ್ನು ನಾವು ತುಂಬ ಡಿಫ್ರೆಂಟಾಗಿ ಕ್ವಶನ್ಗಳನ್ನ ಕೇಳೋದಕ್ಕೆ ಬಳಸ್ತೀವಿ. ಇಲ್ಲಿ ಬರೀ ಹೌ ಮಾತ್ರ ಬಳಸೋದಿದ್ರೆ ಏನಕ್ಕೆ ಅಂತಂದರೆ ಎ ಮ್ಯಾನರ್ ಬಗ್ಗೆ ಆಗಲಿ, ಕಂಡೀಷನ್ ಬಗ್ಗೆ ಆಗಲಿ, ಅಥವಾ ಕ್ವಾಲಿಟಿ ಬಗ್ಗೆ ನೀವೇನಾದ್ರು ಕೇಳಬೇಕಿತ್ತಂದರೆ ಅವಾಗ ನೀವು ಹೌ ಅಂತ ಬಳಸಬೇಕು. ಕನ್ನಡದಲ್ಲಿ ಇದನ್ನು ಹೇಗೆ ಅಂತ ಕರಿತೀವಿ. ಈ ಹೌ ಅನ್ನೋ ಪದನ ಇನ್ನೂ ಬೇರೆ ಬೇರೆ ರೀತಿಯಾಗಿ ಕೇಳಕ್ಕೆ ಬಳಸ್ತೀವಿ. ಹೌ ಫಾರ್ ಅಂತ ಕೇಳ್ತೀವಿ, ಅಂದರೆ ಎಷ್ಟು ದೂರ ಇದೆ ಅಂತ ಕೇಳಬೇಕಾದ್ರೆ ಹೌ ಫಾರ್ ಅಂತ ಕೇಳ್ತೀವಿ. ಹೌ ಲಾಂಗ್ ಅಂತ ಕೇಳಿದರೆ ಡ್ಯೂರೇಷನ್ ಕೇಳೋದಕ್ಕೆ, ಎಷ್ಟು ಟೈಮು ಅಂತ ಕೇಳೋದಕ್ಕೆ, 1 ಗಂಟೆನ 2 ಗಂಟೆನ ಈ ಅವಧಿನ ಕೇಳೋದಕ್ಕೆ ಹೌ ಲಾಂಗ್ ಅಂತ ಕೇಳ್ತೀವಿ ಅಲ್ವಾ. ಹೌ ಮಚ್ ಅಂತ ಕೇಳ್ತೀವಿ, ಎಷ್ಟು ಅಂತ. ಹೌ ಮೆನಿ ಅಂತಲೂ ಕೇಳ್ತೀವಿ. ಹೌ ಮೆನಿ ಮತ್ತು ಹೌ ಮಚ್ ಎರಡದಕ್ಕೂ ನಾವು ಕನ್ನಡದಲ್ಲಿ ಎಷ್ಟು ಅಂತಲೇ ಬಳಸ್ತೀವಿ. ಆದರೆ ಹೌ ಮೆನಿ ಅಂತಂದಾಗ ನಂಬರಲ್ಲಿ ಹೇಳುವಂಗಿತ್ತಂದರೆ, ಆನ್ಸರ್ ಮಾಡುವಂಗಿತ್ತಂದರೆ ಹೌ ಮೆನಿ ಅಂತ ಕರೀರಿ. ಇನ್ನು ಹೌ ಮಚ್ ಅಂತಂದರೆ ತೂಕ ಇರ್ಬೋದು, ಡಿಸ್ಟನ್ಸ್ ಇರ್ಬೋದು, ಅಳತೆ 1 ಲೀಟ್ರು 2 ಲೀಟ್ರು ಅಂತ ಅಳತೆ ಮಾಡಿ ಹೇಳುವಂಥದ್ದು ಇತ್ತಂದರೆ ನಾವು ಹೌ ಮಚ್ ಅಂತ ಬಳಸಬೇಕು. ಸೊ ಅದನ್ನು ಬಳಸ್ತಾ ತಮಗೆ ಅಭ್ಯಾಸ ಆಗಿ ಹೋಗುತ್ತೆ. ಇನ್ನು ಮುಂದೆ ಹೂಮ್ ಅಂತ ಇದೆ. ಹೂಮ್ ಅನ್ನೋದನ್ನು ನಾವು ಪರ್ಸನ್ ಕೇಳೋದಕ್ಕೆ ಬಳಸ್ತೀವಿ, ಆದರೆ ಆ ಪರ್ಸನ್ ಆಬ್ಜೆಕ್ಟ್ ಆಗಿದ್ದಾಗ. ಅಂದರೆ ಹೂಮ್ ಅಂದರೆ ಕನ್ನಡದಲ್ಲಿ ನೋಡಿ ಯಾರಿಗೆ ಅಂತ ಆಗುತ್ತೆ, ಅಂದರೆ ಯಾವ ವ್ಯಕ್ತಿಗೆ ಅಂತ ಪ್ರಶ್ನೆ. ಕೊನೆಯದು ಹೂಸ್ ಅಂತ ಇದೆ. ಇಲ್ಲಿ ಬಿಲಾಂಗಿಂಗ್ ತೋರಿಸುತ್ತೆ, ಅಂದರೆ ಓನರ್ಶಿಪ್ ತೋರಿಸುತ್ತೆ. ಈ ಬ್ಯಾಗ್ ಯಾರ್ದು ಅಂತ ಕೇಳುವಾಗ ಹೂಸ್ ಬ್ಯಾಗ್ ಅಂತ ನಾವು ಕೇಳ್ತೀವಿ ಅಲ್ವಾ. ಯಾರ್ದು ಅಂತ ಕೇಳಬೇಕಾಗಿತ್ತಂದರೆ ಹೂಸ್ ಅಂತ ನಾವು ಬಳಸ್ತೀವಿ. ಓಕೆ, ಇವುಗಳನ್ನ ಬಳಸ್ಕೊಂಡು ನಾವು WH ಕ್ವಶನ್ಗಳನ್ನ ಮಾಡ್ತೀವಿ. ಈ WH ಕ್ವಶನ್ ವರ್ಡ್ಸ್ಗಳು ಮತ್ತು ಇವುಗಳನ್ನ ಬಳಸ್ಕೊಂಡು ಹೇಗೆ ಪ್ರಶ್ನೆ ಮಾಡಬೇಕು ಅನ್ನೋದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇರ್ತದೆ. ಆದರೆ ಕೆಲವೊಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಿರ್ತೀವಿ. ಅವುಗಳನ್ನ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಸೊ ಇಲ್ಲಿ ನೋಡಿ, ತಮಗೆ ಎಕ್ಸಾಮಿನೇಷನ್ಲಿ ಕೇಳ್ತಾ ಇದ್ರು, 10th ಕೇಳ್ತಾ ಇದ್ರು, 9th ಕೇಳ್ತಾ ಇದ್ರು. ಒಂದು ಪ್ರಶ್ನೆ ಇದರ ಬಗ್ಗೆ ಕೇಳ್ತಾನೆ ಇದ್ರು. ಫ್ರೇಮ್ ದ ಕ್ವಶನ್ ಸೊ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಯಾವುದೋ ಒಂದು ಸೆಂಟೆನ್ಸ್ನ ಕೊಟ್ಟು ಅದರಲ್ಲಿ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರೆ, ಅದು ಆನ್ಸರ್ ಆಗೋ ಥರ ಪ್ರಶ್ನೆ ಮಾಡಿ ಅಂತ ಕೇಳಿರ್ತಾರೆ. ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ರಾಜು ಈಸ್ ಗೋಯಿಂಗ್ ಟು ಮೈಸೂರ್ ಅಂತ ಸೆಂಟೆನ್ಸ್ ಇದೆ. ಇಲ್ಲಿ ಮೈಸೂರು ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಮೈಸೂರು ಅನ್ನೋದು ಏನಿದು? ಪ್ಲೇಸ್. ಸೊ ಪ್ಲೇಸ್ ಬಗ್ಗೆ ನಾವು ಕೇಳಬೇಕಾದ್ರೆ ವೇರ್ ಅಂತ ಬಳಸಬೇಕು. ಸೊ ಪ್ರಶ್ನೆನ ನಾವು ಹೇಗೆ ಕೇಳಬೇಕು? ಕೆಲವೊಂದು ಸಾರಿ ಡೈರೆಕ್ಟಾಗಿ ನಾವು ಈ ಥರ ಕೇಳಿಬಿಡ್ತೀವಿ. ಏನಂತ? ವೇರ್ ರಾಜು ಈಸ್ ಗೋಯಿಂಗ್ ಅಂದ್ಬಿಡ್ತೀವಿ.
ಅಲ್ವಾ. ಬಟ್ ಈ ಕ್ವಶನ್ ತಪ್ಪಾಗಿದೆ. ಯಾಕೆ ತಪ್ಪು ಅಂತಂದರೆ ವೇರ್ ರಾಜು ಈಸ್ ಗೋಯಿಂಗ್ ಅನ್ನೋದು ಇದು ಕ್ವಶನ್ ತಪ್ಪು ಅಷ್ಟೇ ಹೊರತು ಸೆಂಟೆನ್ಸ್ ತಪ್ಪಲ್ಲ. ಇವುಗಳಿಗೆ ನಾವು ಇಂಡೈರೆಕ್ಟ್ ಕ್ವಶನ್ಸ್ ಅಂತ ಕರಿತೀವಿ. ಅದನ್ನು ಲಾಸ್ಟಲ್ಲಿ 1-2 ನಿಮಿಷ ಡಿಸ್ಕಷನ್ ಮಾಡೋಣ. ಆದರೆ ಇದು ಪ್ರಶ್ನೆ ಅಲ್ಲ. ವೇರ್ ರಾಜು ಈಸ್ ಗೋಯಿಂಗ್ ಅಂತಂದರೆ ಇದು ಸರಿಯಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ. ಈ ರೀತಿ ಬರೆದ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ಕೂಡ ಸಿಗಲ್ಲ. ಹಾಗಾದರೆ ಕರೆಕ್ಟಾಗಿರೋ ಪ್ರಶ್ನೆನ ಹೇಗೆ ಮಾಡಬೇಕು ನೋಡಿ. ಆ ಸೆಂಟೆನ್ಸನ್ನು ಮೊದಲು ನಾವು ಎಸ್ ಆರ್ನ ಕ್ವಶನ್ ಮಾಡ್ಕೋಬೇಕು. ರಾಜು ಈಸ್ ಗೋಯಿಂಗ್ ಟು ಮೈಸೂರು ಅನ್ನೋದು ಎಸ್ ಆರ್ನ ಕ್ವಶನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಈಸ್ ಅನ್ನೋದು ಫ್ರಂಟಿಗೆ ಹೋಗುತ್ತೆ. ಈಸ್ ರಾಜು ಗೋಯಿಂಗ್ ಟು ಮೈಸೂರು ಅಂತ ಮಾಡಿಕೊಂಡು ಇವಾಗ ಮೈಸೂರು ಅನ್ನೋದು ಆನ್ಸರ್ ಆಗಬೇಕಾದ್ರೆ ಮುಂದೆ ವೇರನ್ನು ಸೇರಿಸಿ ನೋಡಿ, ಮೈಸೂರು ತೆಗೆದುಬಿಟ್ಟು ಅವಾಗ ಹೇಗಾಗುತ್ತೆ, ವೇರ್ ಈಸ್ ರಾಜು ಗೋಯಿಂಗ್ ಅಲ್ವಾ. ಇದು ಕರೆಕ್ಟ್ ಆಗಿರ್ತಕ್ಕಂಥ WH ಪ್ರಶ್ನೆ. ಸೊ ಏನು ಚೇಂಜ್ ಇದೆ ನೋಡಿ, ವೇರ್ ರಾಜು ಈಸ್ ಗೋಯಿಂಗ್ ಅಂತ ಇದೆ, ಅದು ರಾಂಗ್ ಅಂತ ಹೇಳಿದೆ. ವೇರ್ ಈಸ್ ರಾಜು ಗೋಯಿಂಗ್ ಅಂದರೆ ಇದು ಕರೆಕ್ಟ್ ಆಗಿರ್ತಕ್ಕಂಥ WH ಕ್ವಶನ್. ಈ ಗ್ರೀನ್ ಕಲರ್ನಲ್ಲಿ ಇರ್ತಕ್ಕಂಥದ್ದನ್ನು ಡೈರೆಕ್ಟ್ ಕ್ವಶನ್ ಅಂತ ಕರಿತೀವಿ. ಮೇಲೆ ರೆಡ್ ಕಲರ್ ಇದೆಯಲ್ಲ ರಾಂಗ್ ಅಂತ ಹೇಳಿದ್ನಲ್ಲ, ಅದು ಇಂಡೈರೆಕ್ಟ್ ಕ್ವಶನ್ ಅಂತ ಕರಿತೀವಿ. ಅದು ಯಾಕೆ ಏನು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಇನ್ನೊಂದು ಉದಾಹರಣೆ ನೋಡಿ, ಇಲ್ಲಿ ಸೆಂಟೆನ್ಸ್ ಇದೆ, ಸುಮಾ ವಾಸ್ ಬಾರ್ನ್ ಆನ್ 27th October 2009 ಅಂತ ಇದೆ. 27th October 2009 ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿರೋದು ಟೈಮ್. ಸೊ ಟೈಮ್ನ ಕೇಳಬೇಕಾದ್ರೆ ನಾವೇನು ಬಳಸಬೇಕು, ವೆನ್ ಅಂತಕ್ಕಂಥದ್ದನ್ನು ಬಳಸಬೇಕು. ಸೊ ನಾವು ಸುಮ್ಮನೆ ವೆನ್ ಅಂತ ಬಳಸಿಬಿಟ್ಟು ಈ ಸೆಂಟೆನ್ಸ್ ಮಾಡಿಬಿಟ್ರೆ ಇದು ಪ್ರಶ್ನೆ ಆಗಲ್ಲ. ವೆನ್ ಸುಮಾ ವಾಸ್ ಬಾರ್ನ್ ಅಂತಂದರೆ ಇಟ್ ಈಸ್ ಎ ರಾಂಗ್ ಕ್ವಶನ್. ಇದಕ್ಕೆ ನಾವು ಡೈರೆಕ್ಟ್ ಕ್ವಶನ್ ಅಂತ ಕರೆಯಲ್ಲ. ಸೊ ಹಾಗಾಗಿ ಇದು ರಾಂಗ್. ಹಾಗಾದರೆ ಸರಿಯಾಗಿರ್ತಕ್ಕಂಥ ಪ್ರಶ್ನೆನ ಹೇಗೆ ಮಾಡಬೇಕು, ಆಗಲೇ ಹೇಳಿದ್ನಲ್ಲ, ಮೊದಲು ಆ ಸೆಂಟೆನ್ಸನ್ನು ನೀವು ಎಸ್ ಆರ್ನ ಕ್ವಶನ್ ಮಾಡ್ಕೊಳ್ಳಿ. ಅಂದರೆ ವಾಸ್ ಅನ್ನೋದು ಸುಮಾಗಿಂತ ಮುಂಚೆ ಬರ್ತದೆ. ವಾಸ್ ಸುಮಾ ಬಾರ್ನ್ ಆನ್ 27th October 2009. ಇವಾಗ 27th October 2009ನ ತೆಗೆದುಬಿಟ್ಟು ವೆನ್ ಅನ್ನೋದನ್ನು ಮುಂದಕ್ಕೆ ಹಾಕಿ ಅದು ಕರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ವೆನ್ ವಾಸ್ ಸುಮಾ ಬಾರ್ನ್ ಅಂತ ಕೇಳಿದರೆ ಅದು ಕರೆಕ್ಟ್ ಆಗಿರ್ತಕ್ಕಂಥ WH ಕ್ವಶನ್. ಸೊ ತಮಗೀಗ ಅರ್ಥ ಆಗಿರ್ಬೋದು, ಒಂದು ಕ್ವಶನ್ ಅಂತಂದರೆ ಹೇಗಿರ್ತದೆ, ಮೊದಲು WH ಕ್ವಶನ್ ವರ್ಡ್ ಇರ್ತದೆ, ಅದಾದ ತಕ್ಷಣವೇ ಹೆಲ್ಪಿಂಗ್ ವರ್ಬ್ ಬರಬೇಕು. ನೋಡಿ ಇಲ್ಲಿ ವೆನ್ ವಾಸ್ ಅಂತ ಇದೆ, ಮೇಲ್ಗಡೆ ವೇರ್ ಈಸ್ ಅಂತ ಇದೆ. ಕ್ವಶನ್ ವರ್ಡ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬರ್ತದೆ, ಅದಾದಮೇಲೆ ಸಬ್ಜೆಕ್ಟ್ ಬರ್ತದೆ, ಅದಾದಮೇಲೆ ಮುಂದಿನ ಸೆಂಟೆನ್ಸ್ ಅದು ಹೇಗಿತ್ತು ಹಾಗೇನೆ ಇರ್ತದೆ. ಸೊ ತಮಗೆ ಇವಾಗ ಒಂದು ಐಡಿಯಾ ಬಂದಿರ್ಬೋದು, WH ಕ್ವಶನ್ ಮಾಡ್ಕೋಬೇಕಾದ್ರೆ ಮೊದಲು ಅದನ್ನು ಎಸ್ ಆರ್ನ ಕ್ವಶನ್ ಮಾಡ್ಕೊಂಡಿರ್ಬೇಕು, ಅಥವಾ WH ಕ್ವಶನ್ ವರ್ಡ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬರೋ ಥರ ನಾವು ನೋಡ್ಕೊಂಡಿರ್ಬೇಕು. ಈಗ ಕೆಲವೊಂದು ಉದಾಹರಣೆಗಳು ನೋಡ್ಕೊಂಡ್ಬಿಡೋಣ. ಇಲ್ಲಿ ಕೆಲವೊಂದು ಸೆಂಟೆನ್ಸ್ಗಳಿದಾವೆ ನೋಡಿ, ತಾವೇ ಇವುಗಳನ್ನ WH ಕ್ವಶನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಐ ಆಮ್ ವರ್ಕಿಂಗ್ ಇನ್ ಮೈಸೂರು. ಮೈಸೂರು ಅನ್ನೋದಕ್ಕೆ ಅಂಡರ್ಲೈನ್ ಆಗಿದೆ. ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕನ್ನಡದಲ್ಲಿ ಕೇಳ್ತಿರಲ್ಲ, ಹಾಗೆ ಇಂಗ್ಲೀಷ್ನಲ್ಲಿ ಕ್ವಶನ್ ಮಾಡಬೇಕು. ಇದಕ್ಕೆ ಕರೆಕ್ಟಾಗಿರೋ WH ಕ್ವಶನ್ ಹೇಗೆ ಮಾಡಬೇಕು ನಾವು, ವೇರ್ ಆ್ಯಮ್ ಐ ವರ್ಕಿಂಗ್ ಅಂದರೆ ಅದು ಕರೆಕ್ಟಾಗಿರೋ ಕ್ವಶನ್. ವೇರ್ ಐ ಆಮ್ ವರ್ಕಿಂಗ್ ಅಂತಂದರೆ ದಿಸ್ ಕ್ವಶನ್ ಈಸ್ ರಾಂಗ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಪೀಪಲ್ ಆರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಅಂತ ಇದೆ. ನ್ಯೂಸ್ ಪೇಪರ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಆರ್ ಇದೆಯಲ್ಲ, ಅದನ್ನು ಫ್ರಂಟಿಗೆ ಹಾಕೊಂಡು ನಾವು WH ಕ್ವಶನ್ ಮಾಡಬೇಕು. ಹೇಗೆ ಮಾಡೋದು ನೋಡಿ, ವಾಟ್ ಆರ್ ಪೀಪಲ್ ರೀಡಿಂಗ್ ಅಲ್ವಾ. ಈ ನ್ಯೂಸ್ ಪೇಪರ್ ಅನ್ನತಕ್ಕಂಥದ್ದು ವಸ್ತು, ಸೊ ಹಾಗಾಗಿ ವಾಟ್ ಅಂತ ಬಳಸಿದ್ವಿ. ವಾಟ್ ಪೀಪಲ್ ಆರ್ ರೀಡಿಂಗ್ ಅಂತಂದರೆ ಅದು ತಪ್ಪಾಗತ್ತೆ. ಸೊ ನಾವು ಕರೆಕ್ಟಾಗಿ ಹೇಗೆ ಕೇಳಬೇಕು, ವಾಟ್ ಆರ್ ಪೀಪಲ್ ರೀಡಿಂಗ್ ಅಂತ ಕೇಳಬೇಕು. ನೆಕ್ಸ್ಟ್ ನೋಡಿ, ರವಿ ವಾಸ್ ಇನ್ ಮೈಸೂರು ಅಂತ ಇದೆ. ಸೊ ರವಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಅಂಡರ್ಲೈನ್ ಮಾಡಿರೋದು ಒಬ್ಬ ವ್ಯಕ್ತಿ ಹೆಸರದು. ಸೊ ವ್ಯಕ್ತಿ ಬಗ್ಗೆ ಕೇಳಬೇಕಾಗಿತ್ತಂದರೆ ನಾವು ಹೂ ಅಂತ ಕೇಳಬೇಕು. ವಾಸ್ ಅನ್ನೋದು ಅಲ್ಲೇ ಇದೆ. ಸೊ ಹೂ ವಾಸ್ ಇನ್ ಮೈಸೂರು ಅಲ್ವಾ. ಸಿ ಹ್ಯಾಸ್ ಬೀನ್ ಕ್ರೈಯಿಂಗ್ ಫಾರ್ ಹೆಲ್ಪ್. ಇಲ್ಲಿ ಫಾರ್ ಹೆಲ್ಪ್ ಅಂತ ಇದೆ, ಇದು ರೀಸನ್. ಅವಳು ಅಳ್ತಾ ಇದ್ದಾಳೆ, ಅಳೋದಕ್ಕೆ ಕಾರಣ ಏನು ಅಂತಂದರೆ ಸಹಾಯ ಬೇಕಾಗಿದೆ ಅದಕ್ಕೆ. ಸೊ ನಾವು ಇಲ್ಲಿ ವೈ ಅನ್ನತಕ್ಕಂಥ ಪದನ ಬಳಸಬೇಕು. ಆದರೆ ಹ್ಯಾಸ್ ಅನ್ನೋದು ಸಿ ಅನ್ನೋದಕ್ಕಿಂತ ಹಿಂದೆ ಹಾಕ್ಕೊಂಡು ನಾವು ಕ್ವಶನ್ ಮಾಡಬೇಕು. ಹೇಗೆ ಮಾಡಬೇಕು ನೋಡಿ ಕರೆಕ್ಟಾಗಿರೋ ಪ್ರಶ್ನೆ, ವೈ ಹ್ಯಾಸ್ ಸಿ ಬೀನ್ ಕ್ರೈಯಿಂಗ್ ಅಂತ ಕೇಳಿದರೆ ಇದು ಕರೆಕ್ಟಾಗಿರೋ ಪ್ರಶ್ನೆ. ವಿ ಶುಡ್ ಗೋ ಟು ದ ಸ್ಕೂಲ್ ಅಂತ ಇದೆ. ಸ್ಕೂಲ್ ಅನ್ನೋದು ಪ್ಲೇಸ್. ಸೊ ವೇರ್ ಅಂತ ನಾವು ಬಳಸಬೇಕು. ವೇರ್ ವಿ ಶುಡ್ ಗೋ ಅಂತ ಕೇಳೋ ಬದಲಾಗಿ ಕರೆಕ್ಟಾಗಿರೋ ಪ್ರಶ್ನೆ ಹೇಗೆ ಕೇಳಬೇಕು ನೋಡಿ, ಹೇಗಿದೆ ಆನ್ಸರ್ ಇಲ್ಲಿ, ವೇರ್ ಶುಡ್ ವಿ ಗೋ ಅಂತಂದರೆ ಇದು ಕರೆಕ್ಟಾಗಿರೋ ಪ್ರಶ್ನೆ. ಮೈ ಮದರ್ ಇಸ್ ಫೈನ್ ಅಲ್ವಾ. ಫೈನ್ ಅನ್ನೋದು ಇದು ಕಂಡೀಷನ್, ಅವ್ರ ತಾಯಿ ಕಂಡೀಷನ್ ಹೆಂಗಿದೆ, ಸಿ ಇಸ್ ಫೈನ್ ಅಲ್ವಾ. ಅದನ್ನು ಹೇಗೆ ಕೇಳಬೇಕು, ಹೌ ಈಸ್ ಮೈ ಮದರ್ ಅಂತಂದರೆ ಕರೆಕ್ಟಾಗಿರೋ ಪ್ರಶ್ನೆ. ಪಿಂಕ್ ಈಸ್ ಹರ್ ಫೇವರೇಟ್ ಕಲರ್ ಅಂತಿದ್ರೆ ಇಲ್ಲಿ ಚಾಯ್ಸ್ ಇದೆ, ಕಲರ್ಗಳಿದ್ದಾವೆ. ಸೊ ಚಾಯ್ಸ್ ಇರ್ತದೆ. ಸೊ ವಿಚ್ ಅಂತ ಬಳಸಬೇಕು. ವಿಚ್ ಈಸ್ ಹರ್ ಫೇವರೇಟ್ ಕಲರ್. ಇಲ್ಲಿ ವಿಚ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬಂದಿದೆ. ಸೊ ಹಾಗಾಗಿ ಏನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ.
ಹಿಸ್ ಫಾದರ್ ಈಸ್ ಎ ಟೀಚರ್ ಅಂತ ಇದೆ. ಟೀಚರ್ ಅನ್ನೋದಕ್ಕೆ ಅಂಡರ್ಲೈನ್ ಇದೆ. ಇಲ್ಲಿ ನೀವು ಹೂ ಈಸ್ ಹಿಸ್ ಫಾದರ್ ಅಂತ ಕೇಳಬಾರ್ದು. ಯಾಕೆಂದರೆ ಹೂ ಅಂತಂದರೆ ನಾವು ಹೆಸರು ವ್ಯಕ್ತಿ ಬಗ್ಗೆ ಕೇಳ್ತಿರ್ತೀವಿ. ಇಲ್ಲಿ ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇರೋದ್ರಿಂದ ವಾಟ್ ಅಂತ ಬಳಸಬೇಕು. ವಾಟ್ ಈಸ್ ಹಿಸ್ ಫಾದರ್ ಅಲ್ವಾ? ವಾಟ್ ಹೀಸ್ ಫಾದರ್ ಈಸ್ ಅಂತ ಕೇಳಬಾರ್ದು. ಹೇಗೆ ಕೇಳಬೇಕು? ವಾಟ್ ಈಸ್ ಹೀಸ್ ಫಾದರ್ ಅಲ್ವಾ? ಇನ್ನು ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರತಕ್ಕಂಥ ಸೆಂಟೆನ್ಸ್ಗಳನ್ನ ನೋಡೋಣ ಸ್ವಲ್ಪ. ರಾಜು ಗೋಸ್ ಟು ಮೈಸೂರು ಅಂತ ಇದೆ. ಇಲ್ಲಿ ಮೈಸೂರು ಇದೆ, ಬಟ್ ಹೆಲ್ಪಿಂಗ್ ವರ್ಬ್ ಯಾವುದೂ ಇಲ್ಲ, ಗೋಸ್ ಅಂತ ಇದೆ. ಇದನ್ನು ನಾವು ಹೇಗೆ ಪ್ರಶ್ನೆ ಮಾಡಬೇಕು ನೋಡಿ. ವೇರ್ ರಾಜು ಗೋಸ್ ಅಂತ ಕೇಳಿದರೆ ಇದು ಇಂಡೈರೆಕ್ಟ್ ಪ್ರಶ್ನೆ, ಸೊ ಇದು ಪ್ರಶ್ನೆಯಾಗಿ ಆಗಲ್ಲ. ಸೊ ಇಟ್ ಈಸ್ ರಾಂಗ್. ಸೊ ಕರೆಕ್ಟಾಗಿರೋ ಪ್ರಶ್ನೆ ಹೇಗೆ ಮಾಡಬೇಕು? ಮೊದಲು ಇದನ್ನು ಎಸ್ ಆರ್ ನೋ ಕ್ವಶನ್ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೋತೀರಾ? ಡಸ್ ರಾಜು ಗೋ ಟು ಮೈಸೂರು ಅಂತ ಮಾಡ್ಕೊಂಡ್ರಿ. ಆಮೇಲೆ ಮೈಸೂರನ್ನು ತೆಗೆದು ವೇರ್ ಅಂತ ಹಾಕಿ ಈ ಕರೆಕ್ಟಾಗಿರೋ ಪ್ರಶ್ನೆ ಆಗುತ್ತೆ. ವೇರ್ ಡಸ್ ರಾಜು ಗೋ ಅಂತಂದರೆ ಇದು ಕರೆಕ್ಟಾಗಿರೋ WH ಕ್ವಶನ್. ತಮಗೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಯಿತು ಅನ್ಕೋತೀನಿ. ಇನ್ನೊಂದು ಉದಾಹರಣೆ ನೋಡ್ಕೊಂಡು ಮುಂದೆ ಹೋಗೋಣ. ಸುಮಾ ಗೇವ್ ಹಿಮ್ ಎ ಬುಕ್ ಅಂತ ಇದೆ. ಸುಮಾ ಅವನಿಗೆ ಪುಸ್ತಕ ಕೊಟ್ಟಲು. ಬುಕ್ ಅನ್ನೋದು ಆನ್ಸರ್ ಆಗಬೇಕು. ಆ ರೀತಿ ನಾವು ಪ್ರಶ್ನೆ ಮಾಡಬೇಕು. ಸೊ ಬುಕ್ ಅನ್ನೋದು ವಸ್ತು ಆಗಿರೋದ್ರಿಂದ ವಾಟ್ ಅಂತ ನಾವಿಲ್ಲಿ ಬಳಸಬೇಕು. ವಾಟ್ ಸುಮಾ ಗೇವ್ ಹಿಮ್ ಅಂತ ನಾವು ಕ್ವಶನ್ ಮಾಡಿಬಿಟ್ರೆ ಇದು ರಾಂಗ್. ಯಾಕೆ ನೋಡಿ, ವಾಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಬಂದಿಲ್ಲ. ಸೊ ಹಾಗಾಗಿ ಇದು ಪ್ರಶ್ನೆ ಆಗೋದೇ ಇಲ್ಲ. ಸೊ WH ಕ್ವಶನ್ ಹೇಗಾಗಬೇಕು ಅಂದರೆ ವಾಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಬರಬೇಕು, ಅದಾದಮೇಲೆ ಸಬ್ಜೆಕ್ಟ್ ಬರಬೇಕು. ಅವಾಗ ಅದು ಸರಿಯಾಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಸೊ ಎಸ್ ಆರ್ನ ಕ್ವಶನ್ ಮಾಡ್ಕೋಬೇಕು. ಹೇಗಾಗುತ್ತೆ? ಡಿಡ್ ಸುಮಾ ಗಿವ್ ಹಿಮ್ ಎ ಬುಕ್? ನೋಡಿ, ಡಿಡ್ ಹಾಕಿದ್ವಿ, ಗೇವ್ ಅನ್ನೋದನ್ನು ಗಿವ್ ಮಾಡಿದ್ವಿ. ಇವಾಗ ವಾಟ್ ಅಂತ ಸೇರಿಸಿ ವಾಟ್ ಡಿಡ್ ಸುಮಾ ಗಿವ್ ಹಿಮ್? ಸುಮಾ ಅವನಿಗೆ ಏನು ಕೊಟ್ಲು ಅಂತ. ಸೊ ಇದು ಕರೆಕ್ಟಾಗಿರ್ತಕ್ಕಂಥ ವೇ ಆಫ್ ಫ್ರೇಮಿಂಗ್ ಕ್ವಶನ್ಸ್. ಸೊ ವಾಟ್ ಡಿಡ್ ಸುಮಾ ಗಿವ್ ಹಿಮ್ ಅಂತಂದರೆ ಇದು ಕರೆಕ್ಟಾಗಿರೋ ಪ್ರಶ್ನೆ. ಇಲ್ಲಿ ಕೂಡ ನೋಡಿ ಆರ್ಡರ್ ಹೆಂಗಿದೆ. ಕ್ವಶನ್ ವರ್ಡ್ ಬಂದದೆ, ಅದಾದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬಂದದೆ, ಅದಾದಮೇಲೆ ಸಬ್ಜೆಕ್ಟ್ ಬರ್ತದೆ, ಮುಂದೆ ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತೆ ಅಲ್ವಾ? ಈ ರೀತಿಯಾಗಿ ನಾವು WH ಕ್ವಶನ್ಸ್ಗಳನ್ನ ಮಾಡಬೇಕು. ತಾವು ಮಿಸ್ ಆಗಿ ಕೂಡ ಈ ಹೆಲ್ಪಿಂಗ್ ವರ್ಬನ್ನು ನಾವು ಮುಂದಕ್ಕೆ ಹಾಕೊಳ್ಳೋದೇ WH ಕ್ವಶನ್ ಮಾಡಿದರೆ ಅದು ತಪ್ಪಾಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಇವಾಗ ಇಂಥವೇ ಇನ್ನೊಂದು 2-3 ಉದಾಹರಣೆಗಳು ನೋಡೋಣ. ಇಲ್ಲಿ ನೋಡಿ, ತಮಗೆ ಎಕ್ಸಾಮಿನೇಷನ್ಲಿ ಈ ಥರ ಕೇಳಿದರೆ ಐ ವರ್ಕ್ ಇನ್ ಮೈಸೂರ್ ಅಂತ ಇದೆ. ಹಿ ಗೋಸ್ ಟು ದ ಸ್ಕೂಲ್ ಅಂತ ಇದೆ. ರವಿ ವಾಂಟ್ಸ್ ಟು ಈಟ್ ಮ್ಯಾಂಗೋಸ್ ಅಂತ ಇದೆ. ಸಾಗರ್ ಕೇಮ್ ಇನ್ ದ ಮಾರ್ನಿಂಗ್ ಅಂತ ಇದೆ. ಸಿ ಡ್ರ್ಯಾಂಕ್ ವಾಟರ್ ಅಂತ ಇದೆ. ದ ಕಿಡ್ಸ್ ಪ್ಲೇಡ್ ದ ಕ್ರಿಕೆಟ್ ಅಂತ ಇದೆ. ಇಲ್ಲಿರ್ತಕ್ಕಂಥ ವರ್ಬ್ಗಳು ಕೆಲವೊಂದು ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದಾವೆ, ಇನ್ನು ಕೆಲವೊಂದು ಪಾಸ್ಟ್ ಟೆನ್ಸ್ನಲ್ಲಿದ್ದಾವೆ. ಅವುಗಳನ್ನ ನೋಡಿಕೊಂಡು ನಾವೀಗ ಪ್ರಶ್ನೆ ಮಾಡಬೇಕು. ಐ ವರ್ಕ್ ಇನ್ ಮೈಸೂರು ಅಂತ ಇದೆ. ಸೊ ಮೈಸೂರು ಅನ್ನೋದು ಆನ್ಸರ್ ಆಗಬೇಕು. ಸೊ ಹೇಗೆ ಪ್ರಶ್ನೆ ಮಾಡ್ಬೋದು ನೋಡಿ, ವೇರ್ ಡು ಐ ವರ್ಕ್ ಅಂತ ಮಾಡಬೇಕು. ಅಲ್ಲಿ ವೇರ್ ಐ ವರ್ಕ್ ಅಂತ ಕೇಳಿಬಿಟ್ರೆ ಅದು ಪ್ರಶ್ನೆ ಆಗೋದೇ ಇಲ್ಲ. ನೆಕ್ಸ್ಟ್ ನೋಡಿ, ಹಿ ಗೋಸ್ ಟು ದ ಸ್ಕೂಲ್ ಅಂತ ಇದೆ. ಸೊ ಮೊದಲು ಇದನ್ನು ಎಸ್ ಆರ್ ನೋ ಕ್ವಶನ್ ಮಾಡಿಕೊಂಡು ಆಮೇಲೆ WH ಕ್ವಶನ್ ಮಾಡಿ. ಎಸ್ ಆರ್ ನೋ ಕ್ವಶನ್ ಹೇಗೆ ಮಾಡೋದು ತಮಗೆ ಗೊತ್ತಿದೆ. ಇಲ್ಲಿ ಸ್ಕೂಲ್ ಅನ್ನೋದು ಪ್ಲೇಸ್ ಆಗಿರೋದ್ರಿಂದ ವೇರ್ ಅಂತ ಬಳಸಬೇಕು. ಹೇಗೆ ಮಾಡಬೇಕು ಕರೆಕ್ಟಾಗಿರೋ ಪ್ರಶ್ನೆ? ವೇರ್ ಡಸ್ ಹಿ ಗೋ? ಅಲ್ಲಿ ಡಸ್ ಬರ್ತದೆ, ಗೋ ಮುಂದಿಂದ ES ಅನ್ನೋದು ಹೋಗಿಬಿಡ್ತದೆ. ರವಿ ವಾಂಟ್ಸ್ ಟು ಈಟ್ ಎ ಮ್ಯಾಂಗೋ. ಮ್ಯಾಂಗೋ ಅನ್ನೋದು ವಸ್ತು. ಸೊ ವಸ್ತು ಇತ್ತಂದರೆ ನಾವು ವಾಟ್ ಅಂತ ಬಳಸಬೇಕು ಅನ್ನೋದನ್ನು ಹಿಂದೆ ಟೇಬಲಲ್ಲಿ ನೋಡಿದ್ವಿ. ಸೊ ಏನು ಮಾಡಬೇಕು ನೋಡಿ, ಇವಾಗ ವಾಟ್ ಡಸ್ ರವಿ ವಾಂಟ್ ಟು ಈಟ್? ಇಲ್ಲಿ ಡಸ್ ಅಂತ ಬಳಸಿದ್ರಿ, ವಾಂಟ್ಸ್ ಅಂತಿತ್ತಲ್ಲ ಆ ಎಸ್ ಅನ್ನು ತೆಗೆದುಹಾಕ್ಬಿಟ್ರಿ. ವಾಟ್ ಡಸ್ ರವಿ ವಾಂಟ್ ಟು ಈಟ್ ಅಂತ ಇದೆ. ಸಾಗರ್ ಕೇಮ್ ಇನ್ ದ ಮಾರ್ನಿಂಗ್. ಇಲ್ಲಿ ಮಾರ್ನಿಂಗ್ ಅಂತ ಇದೆ. ಇದು ಮಾರ್ನಿಂಗ್ ಅನ್ನೋದೇನಿದು? ಟೈಮ್. ಸೊ ಟೈಮ್ ಇದ್ರೆ ನಾವು ಯಾವ ಪದ ಬಳಸಬೇಕು? ವೆನ್ ಅನ್ನೋ ಪದನ ಬಳಸಬೇಕು. ಸೊ ವೆನ್ ಡಿಡ್ ಸಾಗರ್ ಕಮ್ ಅಲ್ವಾ? ಡಿಡ್ ಯಾಕೆ ಬಂತು, ಡಸ್ ಯಾಕೆ ಬಂತು ಅಂತ ತಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಇವಾಗ ತಮಗೆ ಆನ್ಸರ್ ಸಿಗುತ್ತೆ. ಯಾಕೆ ಅಂತಂದರೆ ಆ ಸೆಂಟೆನ್ಸನ್ನು ಮೊದಲು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ಕೋಬೇಕು, ಅಥವಾ ಎಸ್ ಆರ್ ನೋ ಕ್ವಶನ್ ಮಾಡಿಕೊಂಡು ಆಮೇಲೆ WH ಕ್ವಶನ್ ವರ್ಡ್ ಹಾಕಿದರೆ ಅದು ಕರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸಿ ಡ್ರ್ಯಾಂಕ್ ವಾಟರ್ ಅಂತ ಇದೆ. ವಾಟರ್ ಅನ್ನೋದು ಇದು ವಸ್ತು, ಥಿಂಗ್. ಸೊ ವಾಟ್ ಡಿಡ್ ಸಿ ಡ್ರಿಂಕ್? ಡಿಡ್ ಅಂತ ಬಳಸಬೇಕು, ಮುಂದೆ ಡ್ರ್ಯಾಂಕ್ ಇದ್ದಿದ್ದು ಡ್ರಿಂಕ್ ಆಗಬೇಕು. ಇದು ಕರೆಕ್ಟ್ ಆಗಿರೋ ಪ್ರಶ್ನೆ. ದ ಕಿಡ್ಸ್ ಪ್ಲೇ ದ ಕ್ರಿಕೆಟ್ ಅಂತ ಇದೆ. ಸೊ ಮಕ್ಕಳು ಅನ್ನೋದು ಅಂಡರ್ಲೈನ್ ಮಾಡಿದ್ದಾರೆ, ಕಿಡ್ಸ್ ಅನ್ನೋದನ್ನು. ಸೊ ಇಲ್ಲಿ ಹೂ ಅಂತ ಬರಿಬೇಕು ನಾವು. ಹೂ ಡಿಡ್ ಪ್ಲೇ ದ ಕ್ರಿಕೆಟ್? ಸೊ ಇದು ನಿಜವಾಗಿ ಎಸ್ ಆರ್ ನೋ ಕ್ವಶನ್ ಮಾಡಿಕೊಂಡು WH ಕ್ವಶನ್ ಮಾಡ್ಕೋತೀವಲ್ಲ, ಇದು ಕರೆಕ್ಟ್ ಆಗಿರೋ ಕ್ವಶನ್ ಫ್ರೇಮಿಂಗ್ ಮೆಥಡ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಎಸ್ ಆರ್ ನೋ ಕ್ವಶನ್ಸ್ ಅಂದರೆ ಏನು, ಅವುಗಳನ್ನ ಹೇಗೆ ನಾವು ಗುರುತಿಸಬೇಕು, ಹಾಗೆ ಎಸ್ ಆರ್ ನೋ ಕ್ವಶನ್ಸನ್ನು ಹೇಗೆ ಕೇಳಬೇಕು ಅನ್ನೋದನ್ನು ನೋಡ್ಕೊಂಬಂದ್ವಿ. ಜೊತೆಗೆ WH ಕ್ವಶನ್ಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೊಂಬಂದ್ವಿ. ಇವಾಗ
ಕೆಲವೊಂದು ಕ್ವಶನ್ಗಳು ಡೈರೆಕ್ಟ್ ಕ್ವಶನ್ಸ್ ಇರ್ತವೆ, ಕೆಲವೊಂದು ಇಂಡೈರೆಕ್ಟ್ ಕ್ವಶನ್ಸ್ ಇರ್ತವೆ ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ಒಂದು ಸೆಂಟೆನ್ಸನ್ನು ನಾವು ಎರಡು ರೀತಿ ಕ್ವಶನ್ ಮಾಡ್ಬೋದು. ಒಂದು ಇಂಡೈರೆಕ್ಟ್ ಕ್ವಶನ್, ಮತ್ತೊಂದು ಡೈರೆಕ್ಟ್ ಕ್ವಶನ್. ನಾವು ಇಲ್ಲಿವರೆಗೆ ನೋಡ್ಕೊಂಡು ಬಂದಿರುವಂಥದ್ದು ಡೈರೆಕ್ಟ್ ಕ್ವಶನ್. ನಾವೇನೇ ಆ ಪ್ರಶ್ನೆ ಕೇಳಿದರೆ ಹೇಗೆ ಕೇಳಬೇಕು ಅನ್ನೋದನ್ನು ನೋಡ್ಕೊಂಡು ಬಂದ್ವಿ. ಕೆಲವೊಬ್ರು ಈ ಥರ ಕೇಳೋದನ್ನು ಕೂಡ ತಾವು ಅಬ್ಸರ್ವ್ ಮಾಡಿರ್ತೀರ. ರವಿ ಗೋಸ್ ಟು ಮೈಸೂರು ಅಂತ ಇದೆ. ಸೊ ಮೈಸೂರು ಅನ್ನೋದು ಆನ್ಸರ್ ಆಗಬೇಕಾದ್ರೆ ಹೇಗೆ ಕ್ವಶನ್ ಮಾಡಬೇಕು, ವೇರ್ ಡಸ್ ರವಿ ಗೋ ಅಂತ ಮಾಡಬೇಕು. ಬಟ್ ಕೆಲವೊಬ್ರು ಬಳಸ್ತಿರ್ತಾರೆ ವೇರ್ ರವಿ ಗೋಸ್ ಅಂತ ಕೇಳ್ತಾರೆ. ಇದು ಪ್ರಶ್ನೆ ಅಲ್ಲ, ಇದಕ್ಕೆ ಇಂಡೈರೆಕ್ಟ್ ಪ್ರಶ್ನೆ ಅಂತ ಕರಿತೀವಿ. ಸಿ ಆಸ್ಕ್ಡ್ ಎ ಕ್ವಶನ್ ಅಂತ ಇದೆ. ಸೊ ಕ್ವಶನ್ ಅನ್ನೋದು ಆನ್ಸರ್ ಆಗಬೇಕು. ಕೆಲವೊಬ್ರು ವಾಟ್ ಡಿಡ್ ಸಿ ಆಸ್ಕ್ ಅಂತ ಕೇಳೋ ಬದಲಾಗಿ ವಾಟ್ ಸಿ ಆಸ್ಕ್ಡ್ ಅಂತ ಕೇಳ್ತಾರೆ. ಆ ಸೆಂಟೆನ್ಸ್ ತಪ್ಪಲ್ಲ, ಬಟ್ ಅದು ಕ್ವಶನ್ ಅಲ್ಲ. ಇವುಗಳಿಗೆ ನಾವು ಇಂಡೈರೆಕ್ಟ್ ಕ್ವಶನ್ಸ್ ಅಂತ ಕರಿತೀವಿ. ಹಾಗಾದರೆ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂತಂದರೆ, ನೆಕ್ಸ್ಟ್ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡ್ತೀವಲ್ಲ, ಆವಾಗ ನಮ್ಗೆ ಇದು ಕೆಲಸಕ್ಕೆ ಬರ್ತದೆ. ಈ ಪ್ರಶ್ನೆನ ನಾವು ಎಸ್ ಆರ್ ನೋ ಕ್ವಶನ್ ಮಾಡಿಕೊಂಡು WH ಕ್ವಶನ್ ಮಾಡಿದ್ವಿ. ಆದರೆ ಅದೇ WH ಕ್ವಶನನ್ನು ನಾವು ರಿಪೋರ್ಟ್ ಮಾಡಬೇಕಾದ್ರೆ ಎಸ್ ಆರ್ ನೋ ಕ್ವಶನ್ ಹಾಕ್ಕೊಳ್ಳೋದೇ ಕ್ವಶನನ್ನು ರಿಪೋರ್ಟ್ ಮಾಡಬೇಕು. ಯಾವಾಗ ನಾವು ಎಸ್ ಆರ್ ನೋ ಕ್ವಶನ್ ಮಾಡ್ಕೋತೀವಿ ಅಥವಾ ಹೆಲ್ಪಿಂಗ್ ವರ್ಬನ್ನು ಪ್ರಿಂಟಿಗೆ ತಂದಿಡ್ತೀವಿ, ಅದು ಡೈರೆಕ್ಟ್ ಕ್ವಶನ್. ರಿಪೋರ್ಟ್ ಮಾಡುವಾಗ ಆ ರೀತಿ ನಾವು ಮಾಡೋ ಹಾಗಿಲ್ಲ. ಕ್ವಶನನ್ನು ಕ್ವಶನ್ ಆಗಿನೇ ನಾವು ರಿಪೋರ್ಟ್ ಮಾಡೋಕ್ಕಾಗಲ್ಲ, ಅಲ್ಲಿ ಇಂಡೈರೆಕ್ಟ್ ಕ್ವಶನನ್ನು ಕೇಳಬೇಕಾಗತ್ತೆ ಅಲ್ವಾ. ಇಲ್ಲಿ ನೋಡಿ, ಸಿ ಆಸ್ಕ್ಡ್ ಎ ಕ್ವಶನ್ ಅಂತ ಇದೆ. ವಾಟ್ ಸಿ ಆಸ್ಕ್ಡ್ ಅಂತ ನಾವು ಡೈರೆಕ್ಟಾಗಿ ಕೇಳಬಾರ್ದು. ಐ ವಾಂಟೆಡ್ ಟು ನೋ ವಾಟ್ ಸಿ ಆಸ್ಕ್ಡ್ ಅಂತ ಬಳಸಿದರೆ ಅದು ಕರೆಕ್ಟ್ ಆಗಿರುತ್ತೆ. ಬರೀ ನಾವು ಕೇವಲವಾಗಿ ಅದನ್ನೇ ನಾವು WH ಕ್ವಶನ್ ಮಾಡ್ತೀವಿ, ವಾಟ್ ಸಿ ಆಸ್ಕ್ಡ್ ಅಂತಂದರೆ ಅದು WH ಕ್ವಶನ್ ಆಗಲ್ಲ. ಇಂಥವುಗಳ ಮುಂದೆ ನಾವು ಕ್ವಶನ್ ಮಾರ್ಕ್ ಕೂಡ ಹಾಕಬಾರ್ದು. ನೆಕ್ಸ್ಟ್ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಹಿ ಕೇಮ್ ಎಸ್ಟರ್ಡೇ ಅಂತ ಇದೆ. ಎಸ್ಟರ್ಡೇ ಅನ್ನೋದಕ್ಕೆ ಅಂಡರ್ಲೈನ್ ಇದೆ. ವೆನ್ ಹಿ ಕೇಮ್ ಅಂತ ಬಳಸಿದರೆ ಇದು ಸೆಂಟೆನ್ಸ್ ತಪ್ಪಲ್ಲ, ಆದರೆ ಇದು ಕ್ವಶನ್ ಅಲ್ಲ. ವೆನ್ ಡಿಡ್ ಹಿ ಕಮ್ ಅಂತಂದರೆ ಇದು ಕ್ವಶನ್, ಡೈರೆಕ್ಟ್ ಕ್ವಶನ್. ವೆನ್ ಹಿ ಕೇಮ್ ಅಂತಂದರೆ ಇಂಡೈರೆಕ್ಟ್ ಕ್ವಶನ್ ಅಂತ ಕರೀತಾರೆ. ಐ ವಾಂಟೆಡ್ ಟು ನೋ ವೆನ್ ಹಿ ಕೇಮ್ ಅಂತ ಕರಿತೀವಿ. ಇಲ್ಲ ಅಂದರೆ ರಿಪೋರ್ಟೆಡ್ ಸ್ಪೀಚಲ್ಲಿ ಈ ಪ್ರಶ್ನೆ ವೆನ್ ಡಿಡ್ ಹಿ ಕಮ್ ಅಂತಿದೆಯಲ್ಲ, ಇದನ್ನು ನಾವು ರಿಪೋರ್ಟ್ ಮಾಡಬೇಕಾಗಿತ್ತಂದರೆ ಈ ರೀತಿ ಇಂಡೈರೆಕ್ಟ್ ಕ್ವಶನ್ ಆಗಿ ನಾವು ರಿಪೋರ್ಟ್ ಮಾಡಬೇಕಾಗತ್ತೆ. ಈ ಎಲ್ಲದರ ಬಗ್ಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಒಂದು ಸಪ್ರೇಟ್ ಕ್ಲಾಸ್, ಅಂದರೆ ಕ್ವಶನ್ಗಳನ್ನೇ ನಾವು ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ನೋಡ್ತೀವಿ. ಅಲ್ಲಿ ತಮಗೆ ಇದು ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ನಲ್ಲಿ ಎಸ್ ಆರ್ ನೋ ಕ್ವಶನ್ಸ್ಗಳನ್ನ ಗುರುತಿಸೋದಕ್ಕೆ ಮತ್ತು WH ಕ್ವಶನ್ಗಳನ್ನ ಮಾಡೋದಕ್ಕೆ ಬಂದರೆ ಸಾಕು. ಇನ್ನು ಉಳಿದಿರೋದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ, ಇಲ್ಲಿವರೆಗೆ ನಾವು ಈ ರಿಪೋರ್ಟೆಡ್ ಸ್ಪೀಚ್ ಮಾಡೋದಕ್ಕೆ ಏನೇನು ಪ್ರಿಪ್ರೇಷನ್ಗಳು ಬೇಕು ಅವೆಲ್ಲವುಗಳನ್ನ ಮಾಡ್ಕೊಂಡ್ವಿ. ಅವೆಲ್ಲ ತಮಗೆ ಗೊತ್ತಿದ್ದೇ ಇರ್ತವೆ ಅಂತ ಅಂದ್ಕೊಂಡಿರ್ತೀನಿ. ಆದರೂ ಕೆಲವೊಬ್ಬರಿಗೆ ಡೌಟ್ಸ್ ಇದ್ದರೆ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ. ಯಾಕೆಂದರೆ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಆ ಡೌಟ್ಸ್ಗಳಿದ್ರೆ ಅಲ್ಲಿ ಇನ್ನೂ ಡೌಟ್ಸ್ಗಳು ಜಾಸ್ತಿ ಆಗ್ತವೆ ಅಂದ್ಕೊಂಡು ವರ್ಬ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಸಬ್ಜೆಕ್ಟ್ ವರ್ಬ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಆಮೇಲೆ ಟೆನ್ಸಸ್ಗಳ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಇವಾಗ ಕ್ವಶನ್ಸ್ ಫ್ರೇಮಿಂಗ್ಗಳ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಇನ್ನು ಮುಂದಿನ ಕ್ಲಾಸಿಂದ ರಿಪೋರ್ಟೆಡ್ ಸ್ಪೀಚನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ರಿಪೋರ್ಟೆಡ್ ಸ್ಪೀಚನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಟಿಲ್ ದೆನ್, ಟೇಕ್ ಕೇರ್.